ಮಾಡ್ಕೊತಾ ಇದ್ದೀನಿ. ತುಂಬಾ ಹೇಳಿದ್ರು ವೀರೇಶ್ ಸರ್, ನಿಜ ಇದೆ. ಯಾರೆಲ್ಲ ನಿಮ್ಮ ಟೀಮ್ ಅನ್ನ ಮಿಸ್ ಮಾಡ್ಕೊಂಡಿದ್ದೀರಾ ನಿಜವಾಗ್ಲೂ ಅಟೆಂಡ್ ಮಾಡಿಸಿ. ಯಾಕಂದ್ರೆ ಬರ್ತಾ ಇರೋದು ಜೀವನದಲ್ಲಿ ಪ್ರತಿಯೊಂದು ಕೂಡ ನೀವು ಅಳವಡಿಸ್ಕೊಂಡಿದ್ದೆ ಆದ್ರೆ ಜೀವನ ಇವಾಗ ವೀರೇಶ್ ಸರ್ ಹೇಳ್ದಂಗೆ ಇವತ್ತು ನಾವು ಕೂಡ ಮಧು ಸರ್ ಅನ್ನ ಮತ್ತು ಸುಂದರ್ ಸರ್ ಅನ್ನ ಮತ್ತೆ ದೊಡ್ಡ ದೊಡ್ಡ ಲೀಡರ್ಸ್ಗಳು ಯಾರೆಲ್ಲ ಇದ್ದಾರೆ, ಉಮೇಶ್ ಶೆಟ್ಟಿ, ಸಂತೋಷ್ ಶೆಟ್ಟಿ, ರವೀಂದ್ರ ಶಿರ್ಯಾನ್, ರಾಘವೇಂದ್ರ ಶೆಟ್ಟಿ, ಇವರೆಲ್ಲರನ್ನ ನೋಡ್ಕೊಂಡು ನಾವು ಕೂಡ ಮೋದಿಕೆರೆ ಬಂದಿರೋದು. ಅದೇ ತರ ವೀರೇಶ್ ಸರ್ ಹೇಳಿದ್ರು, ಅದೇ ತರ ನೀವು ಕೂಡ ಯಾರನ್ನ ನೋಡ್ಕೊಂಡು ಬಂದಿರ್ತೀರಾ. ಬಟ್ ನಿಮ್ಮ ಲೈಫ್ನು ಕೂಡ ಚೇಂಜ್ ಆಗ್ತದೆ 100% ಅಂತ ಹೇಳ್ತಾ, ಎಸ್ ಫ್ರೆಂಡ್ಸ್, ನಿನ್ನೆ ಸುಮಾರು ಒಂದು 10 ದಿನದಿಂದ ಕಾಲದಿಂದ ತುಂಬಾ ಚೆನ್ನಾಗಿ ಅದ್ಭುತವಾದಂತ ಪ್ರಾಡಕ್ಟ್ ಗಳ ನಾಲೆಜ್ ನ ನೋಡ್ಕೊಂಡು ನಾವೆಲ್ಲರೂ ಕೂಡ ಬಂದಿದ್ದೇವೆ. ತುಂಬಾ ಚೆನ್ನಾಗಿ ಸುಮಾರು ನನ್ನ ಅಂದಾಜ್ ಒಂದು 30ಕ್ಕಿಂತ ಅಧಿಕವಾದ ಒಂದು ಪ್ರಾಡಕ್ಟ್ ಗಳನ್ನ ನಾಲೆಜ್ ನ ತಗೊಂಡು ಬಂದ್ವಿ. ಹೀಗಾಗಿ ಆ ಪ್ರಾಡಕ್ಟ್ ಗಳು ನಾಲೆಜ್ ವೆರಿ ಇಂಪಾರ್ಟೆಂಟ್ ಆಗಿದೆ ಈ ಬಿಸ್ನೆಸ್ ಅಲ್ಲಿ. ಈ ಬಿಸ್ನೆಸ್ ಅಲ್ಲಿ ಪ್ರಾಡಕ್ಟ್ ಮಾತಾಡತ್ತೆ, ಬಟ್ ಯಾವಾಗಪ್ಪ ಅಂತಂದ್ರೆ ಫಸ್ಟ್ ನಾನು ಫಸ್ಟ್ ಮಾತಾಡ್ಬೇಕು, ಆಮೇಲೆ ಪ್ರಾಡಕ್ಟ್ ಮಾತಾಡತ್ತೆ. ತುಂಬಾ ಜನ ಪ್ರಾಡಕ್ಟ್ ಚೆನ್ನಾಗಿದೆ, ಕಾಮಧೇನು ಕನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ, ಬಟ್ ನಾವು ಮಾತಾಡಕ್ಕೆ ಹೋಗೋದಿಲ್ಲ. ಹೀಗಾಗಿ ನಿಜವಾಗ್ಲೂ ಸರ್, ಆನಂದ್ ಸರ್ ಅಂಡ್ ವೀರೇಶ್ ಮಠ ಸರ್ ಒಂದು 10-12 ದಿವಸದಿಂದ ತುಂಬಾ ಚೆನ್ನಾಗಿ ನೋಡಿ ಬಂತು ಪ್ರತಿಯೊಂದು ಪ್ರಾಡಕ್ಟ್ ಬಗ್ಗೆ. ನಾನು ಕೂಡ ಯಾವ್ದೋ ಪ್ರಾಡಕ್ಟ್ ಬಗ್ಗೆ ಕೊಡ್ಬೇಕಂತ ಅನ್ಕೊಂಡೆ, ಬಟ್ ಎಲ್ಲಾ ಪ್ರಾಡಕ್ಟ್ ಬಗ್ಗೆ ಕೊಟ್ಬಿಟ್ಟಿದ್ದೀರಾ, ಬಟ್ ಯಾವ್ದು ಕೂಡ ಉಳಿಲಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಹಂಗಿದೆ 9 ಪ್ರಾಡಕ್ಟ್ಸ್ ಇದೆ. ಯಾವೆಲ್ಲ ಇಂಪಾರ್ಟೆಂಟ್ ಇದಾವೆ ಎಲ್ಲ ಕೂಡ ಪ್ರಾಡಕ್ಟ್ ಬಗ್ಗೆ ನಾಲೆಜ್ ನ ತಗೊಂಡಿದ್ದಾರೆ ನಮ್ಮ ಎಲ್ಲಾ ಸ್ನೇಹಿತರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು. ಬಟ್ ಇವ್ರು ಒಂದು ಸೆಷನ್ ಕೊಡೋಣ ಅಂತ ಹೇಳಿ ವಿಚಾರದಿಂದ ನಾನು ಸೆಷನ್ ಕೊಡ್ಲಿಕ್ಕೆ ಬರ್ತಾ ಇದ್ದೀನಿ ಫ್ರೆಂಡ್ಸ್. ಆದಷ್ಟು ಬೇಗ ಜಾಯಿನ್ ಮಾಡ್ತಿ. ಯಾಕಂತ ಕೇಳಿದ್ರೆ ಗೊತ್ತಿರ್ಬೋದು ನಿಮ್ಗೆ, 300 ಜನ ಕೂಡುವಂತ ಒಂದು ಐಡಿಯಲ್ಲಿ 120-150 ಹೈಯೆಸ್ಟ್ ಆಗ್ತಾ ಇದೆ. ನಿಜವಾಗ್ಲೂ ಒಂದು ದುರಂತ ಅಂತ ಹೇಳಿ ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ಈ ಒಂದು ಐಡಿಗೆ ಸುಮಾರು 30-40 ಸಾವಿರ ಪೇ ಮಾಡಿ ನಮಗೆ ಎಲ್ರಿಗೂ ಕೂಡ ಫ್ರೀ ಆಫ್ ಎಜುಕೇಶನ್ ಸಿಗ್ತಾ ಇದೆ ಅಂತಂದ್ರೆ ನಿಮ್ಮೆಲ್ಲರಿಗೂ ಕೂಡ ಲಕ್ಕಿ ಅಂತ ಹೇಳ್ತೇನೆ ಫ್ರೆಂಡ್ಸ್. ಯಾಕಂದ್ರೆ ಬಿಫೋರ್ ಕರೋನಾ ನಾವ್ ಯಾರು ಕೂಡ ಜೂಮ್ ಅಲ್ಲಿ ಇರ್ಲಿಲ್ಲ. ನಾವೆಲ್ಲ ಪ್ರಾಕ್ಟಿಕಲ್ ಆಗಿ ಧಾರವಾಡ ಭಾಗದಲ್ಲಿ ಬೆಳಗ್ಗೆ 6 ಗಂಟೆಗೆ ಮಾರ್ನಿಂಗ್ ಕ್ಲಾಸ್ ಹೋಗ್ತಾ ಇದ್ವಿ. ಅದೃಷ್ಟ ನಿಮ್ಮೆಲ್ಲರದು ಪ್ರತಿಯೊಬ್ಬರ ಮನೆಗೆ ಬಾಗಿಲಿಗೆ ಬರ್ತಾ ಇದೆ. ಅದು ಫೋನಲ್ಲಿ ಕೇಳ್ತಾ ಇದ್ದಾರ, ನೋಡ್ತಾ ಇದ್ದಾರ, ಅಟೆಂಡ್ ಮಾಡ್ತಾ ಇದಾರ ಅಂತಂದ್ರೆ ನಿಮ್ಮ ಒಂದು ಅದೃಷ್ಟ ಅಂತ ಹೇಳ್ತಾ, ಎಸ್ ವೀರೇಶ್ ಸರ್, ನಾನು ಸ್ಕ್ರೀನ್ ಅನ್ನ ಶೇರ್ ಮಾಡ್ತೇನೆ. ದಯಮಾಡಿ ಏನಾದ್ರು ಡಿಸ್ಟರ್ಬೆನ್ಸ್ ಬಂದ್ರೆ ಹೇಳಿ, ಯಾಕಂದ್ರೆ ನೆಟ್ವರ್ಕ್ ಹೇಳಕ್ ಬರಲ್ಲ. ಎಸ್, ಥ್ಯಾಂಕ್ ಯು. ಎಲ್ರಿಗೂ ಕೂಡ ಇನ್ನೊಮ್ಮೆ ವೆಲ್ಕಮ್ ಮಾಡ್ತಾ, ಎಸ್ ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬಹುದು ಅದ್ಭುತವಾದಂತ ಒಂದಿಷ್ಟು ವಿಚಾರಗಳನ್ನ ನಿಮ್ಮೆಲ್ಲರೂ ಎದುರಿಗೆ ಶೇರ್ ಮಾಡ್ಕೊಳಕ್ ಬರ್ತಾ ಇದ್ದೇನೆ. ತುಂಬಾ ಜನಕ್ಕೆ ಮೋದಿ ಕೇರ್ ಕಷ್ಟ ಅಂತ ಅನ್ಸ್ಕೊಳ್ತೀರಾ, ಒಂದಿಷ್ಟು ಜನಕ್ಕೆ ಈಜಿ ಅಂತ ಅನ್ಸ್ಕೊಳ್ತೀರಾ. ಬಟ್ ಯಾವ್ದನ್ನ ಈಜಿ, ಯಾವ್ದನ್ನ ಕಷ್ಟ ಅನ್ನೋದನ್ನ ನಾನೇ ನಿಮ್ಗೆ ಇಲ್ಲಿ ಒಂದು PDF ಮುಖಾಂತರ ನಿಮ್ಗೆ ಶೇರ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಎಸ್, ನೋಡ್ತಿರ್ಬೋದು, ಇಲ್ಲಿ ಕಾಣಿಸ್ತಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಮೊದಲೇದಾಗಿ ಈ ನಮ್ಮ ಒಂದು ವಿಚಾರನ್ನ ಇಲ್ಲಿ ಸೋಚ್ ಬದಲು ಖುದ್ಕೋ ಬದಲು ದುನಿಯಾ ಬದಲು ಅಂತಿದೆ. ಫಸ್ಟ್ ನಮ್ಮ ವಿಚಾರಗಳನ್ನ ನಾವು ಚೇಂಜ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ನಾನ್ ಚೇಂಜ್ ಆಗ್ತೀನಿ. ಅವಾಗ ನನ್ನ ಮನೆ ಚೇಂಜ್ ಆಗುತ್ತೆ, ನಮ್ಮ ಊರ್ ಚೇಂಜ್ ಆಗುತ್ತೆ. ಇದು ನಮ್ಮ ಗಾಡ್ ಫಾದರ್ ಸಮೀರ್ ಮೋದಿಯವರ ಒಂದು ಸ್ಲೋಗನ್. ಎಸ್, ಎಲ್ಲರಿಗೂ ಮಾರ್ನಿಂಗ್ ಕ್ಲಾಸ್ಗೆ ವೆಲ್ಕಮ್ ಮಾಡ್ಕೊತಾ ಇದ್ದೇನೆ. ಅಂಡ್ ಇವತ್ತು ನೀವ್ ಯಾರೆಲ್ಲ ಕೂತಿದ್ದೀರಾ, ನಿಮಗೆ ಒಬ್ಬ ವ್ಯಕ್ತಿ ಅವಕಾಶ ಕೊಟ್ಟಿರ್ಲೇಬೇಕು. ಆ ಒಬ್ಬ ವ್ಯಕ್ತಿ ಯಾರೇ ಇರ್ಬೋದು, ಅವ್ರಿಗೆ ನಾವು ಗ್ರಾಟ್ಯೂಡ್ ಸಲ್ಲಿಸಲೇಬೇಕು. ಆ ವ್ಯಕ್ತಿ ಎಜುಕೇಶನ್ ಅಲ್ಲಿ ಏನೇ ಇರ್ಬೋದು ಗೊತ್ತಿಲ್ಲ, ವಯಸ್ಸಲ್ಲಿ ಏನೇ ಇರ್ಬೋದು ಗೊತ್ತಿಲ್ಲ, ಆ ಒಬ್ಬ ವ್ಯಕ್ತಿ ಅವಕಾಶ ಕೊಟ್ಟಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಅವ್ರಿಗೆ ಹಾರ್ಡ್ಲಿ ನಾವು ಕೃತಜ್ಞತೆ ಕೊಡ್ಲೇಬೇಕು. ಅದೇ ತರ ನನ್ನ ನಿಜವಾಗ್ಲೂ ಇವ್ರಿಬ್ರು ವ್ಯಕ್ತಿ ಅಂತಂದ್ರೆ ನನ್ಗೆ ಇವ್ರು ರಾಮ ಲಕ್ಷ್ಮಣ ತರ ಕಾಣ್ತಾರೆ. ಸುನಿಲ್ ಬೋಸ್ಲೆ ಸರ್ ಅಂಡ್ ಮಧು ಬೋಸ್ಲೆ ಸರ್. ಈ ಒಬ್ಬ ವ್ಯಕ್ತಿ ನಮಗೆ ಅವಕಾಶ ಕೊಟ್ಟಿಲ್ಲ ಅಂತಂದಿದ್ರೆ ಇವರು ನಮ್ಮ ವೀರೇಶ್ ಸರ್ ಹೇಳ್ದಂಗೆ ಡಿಗ್ರಿ ಬಸ್ ನ ಡ್ರೈವ್ ಮಾಡಿ ಹೋಗ್ಬೇಕಾಗಿತ್ತು. ನಮ್ ಲೈಫ್ ಅಂತೂ ಡ್ರೈವ್ ಆಗ್ತಾ ಇರ್ಲಿಲ್ಲ ಅಂತ ಹೇಳ್ತಾ, ಎಸ್, ನೆಕ್ಸ್ಟ್ ಇನ್ನೊಬ್ಬ ಹಸನ್ಮುಖಿ ನಗುವಿನ ಸರ್ದಾರ ಅಂತ ಹೇಳ್ಬೋದು ಈ ವ್ಯಕ್ತಿಗೆ. ಇಲ್ಲಿ ಅವರು ಬಗ್ಗೆ ನಾವು ಹೇಳಲೇಬೇಕು ಫ್ರೆಂಡ್ಸ್. ಯಾಕಂತ ಕೇಳಿದ್ರೆ ನಾರ್ತ್ ಕರ್ನಾಟಕದಲ್ಲಿ ದೊಡ್ಡ ಒಂದು ಹೆಸರನ್ನು ಮಾಡುವಂತ ವ್ಯಕ್ತಿ ಸುಂದರ್ ಪೂಜಾರ್ ಸರ್. ನಿಜವಾಗ್ಲೂ ಈ ಒಬ್ಬ ವ್ಯಕ್ತಿ ಅಲ್ಲ, ಈ ಒಬ್ಬ ಶಕ್ತಿ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಫ್ರೆಂಡ್ಸ್. ಯಾಕಂತ ಕೇಳಿದ್ರೆ ನೋಡ್ತಿರ್ಬೋದು ಫ್ರೆಂಡ್ಸ್, ಇಲ್ಲಿ ಸುಂದರ್ ಪೂಜಾರಿ ಸರ್ ಇವತ್ತು ಇಡೀ ನಾರ್ತ್ ಕರ್ನಾಟಕದಲ್ಲಿ ಸುಂದರ್ ಪೂಜಾರಿ ಅಂತಂದ್ರೆ ಸಾಕು,
ಈ ಒಬ್ಬ ವ್ಯಕ್ತಿಯನ್ನ ಯಾರಾದ್ರೂ ಒಬ್ಬ ಸಾಮಾನ್ಯ ವ್ಯಕ್ತಿಗಳು ಕೂಡ ಈ ಒಬ್ಬ ವ್ಯಕ್ತಿಯನ್ನ ಗುರುತಿಸ್ತಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಆತರ ಒಬ್ಬ ವ್ಯಕ್ತಿ ಸುಂದರ್ ಪೂಜಾರ್ ಸರ್. ಅಂಡ್ ನೆಕ್ಸ್ಟ್ ಹೇಳ್ಬೇಕಂತಂದ್ರೆ ಇಡೀ ನಮ್ಮ ನಾರ್ತ್ ಕರ್ನಾಟಕಕ್ಕೆ ಎರಡು ಕಣ್ಣುಗಳಾದಂತ ಉಮೇಶ್ ಶೆಟ್ಟಿ ಸರ್ ಅಂಡ್ ಸಂತೋಷ್ ಶೆಟ್ಟಿ ಸರ್ ನಿಜವಾಗ್ಲೂ ನಮ್ಮ ನಾರ್ತ್ ಕರ್ನಾಟಕದ ಒಂದು ಆಲ್ ಓವರ್ ಇಂಡಿಯಾದ, ಕರ್ನಾಟಕ ಅಂದ್ರೆ ಅಷ್ಟೇ ತಪ್ಪಾಗತ್ತೆ, ಆಲ್ ಓವರ್ ಇಂಡಿಯಾದಲ್ಲಿ ಇವೆರಡು ಕಣ್ಣುಗಳು ಪ್ರತಿಯೊಬ್ರು ಕೂಡ ಲೈಫ್ ಅನ್ನ ಕಟ್ಟಿ ಕೊಡ್ತಾ ಇದ್ದಾರೆ. ಯಾರೆಲ್ಲ ಸೀರಿಯಸ್ ಆಗಿ ಅಳವಡಿಸ್ಕೊಳ್ತಾರೆ, ಯಾರೆಲ್ಲ ಇವ್ರನ್ನ ಸೀರಿಯಸ್ ಆಗಿ ಫಾಲೋ ಅಪ್ ಮಾಡ್ಕೊಳ್ತಾರೆ, ಪ್ರತಿಯೊಬ್ಬರ ಲೈಫ್ ಅನ್ನ ಚೇಂಜ್ ಮಾಡ್ತಾ ಹೋಗ್ತಾ ಇದ್ದ ವ್ಯಕ್ತಿ. ನಾವ್ ಇವ್ರಿಗೆ ಏನು ಹೆಸರು ಇಡೋದು ಕೂಡ ತಪ್ಪಾಗತ್ತೆ. ಯಾಕಂದ್ರೆ ಎಷ್ಟು ಮೀರಿದಂತ ಒಬ್ಬ ನಾಲೆಜ್ ಸಂತೋಷ್ ಶೆಟ್ಟಿ ಸರ್ಗೆ ಅಂಡ್ ಉಮೇಶ್ ಶೆಟ್ಟಿ ಸರ್ಗೆ ನಾವು ಗ್ರಾಟ್ಯೂಡ್ ಸಲ್ಲಿಸ್ತಾ. ಅಂಡ್ ನಿಜವಾಗ್ಲೂ ನಾವು ಮಾತಾಡ್ಲೇಬೇಕು. ಯಾಕಂತ ಕೇಳಿದ್ರೆ ಪ್ರತಿ ಕಡೆ ವ್ಯಕ್ತಿನೂ ಕೂಡ ಲಕ್ಷಾಧೀಶರ ಆಗ್ಬೇಕು ಅಂತಂದ್ರೆ ಹೊರಗಡೆ ಎಲ್ಲಿ ಕೂಡ ಸಾಧ್ಯ ಇಲ್ಲ ಅಂತ ಅರ್ಥ ಮಾಡ್ಕೊಂಡು ತಿಳ್ಕೊಂಡು ಸ್ಟಡಿ ಮಾಡಿ ಇಡೀ ಒಂದು ಜಗತ್ತಿಗೆ ಒಂದು ಏನಾದ್ರೂ ಒಂದು ಕೊಡುಗೆ ಕೊಡ್ಬೇಕು ಅಂತ ಹೇಳಿ ನಮ್ಮ ಗಾಡ್ ಫಾದರ್ ಸಮೀರ್ ಕುಮಾರ್ ಮೋದಿ ಸರ್ಗೆ ಹ್ಯಾಟ್ಸ್ ಅಪ್ ಹೇಳಲೇಬೇಕು. ಯಾಕಂತ ಕೇಳಿದ್ರೆ ಇಲ್ಲಿ ಯಾವುದೇ ತರ ಎಜುಕೇಶನ್, ಯಾವುದೇ ತರ ಜಾತಿ ಅದು ಇದು ಏನೂ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ಸರಿ ಸಮಾನವಾಗಿ ಒಂದು ಅರ್ಥಗರ್ಭಿತವಾದ ಒಂದು ಪ್ಲಾಟ್ಫಾರ್ಮ್ ಅನ್ನ ರೆಡಿ ಮಾಡ್ಕೊಂಡು ಪ್ರತಿಯೊಬ್ಬರಿಗೂ ಕೂಡ ಈಕ್ವಲೆಂಟ್ ಆಗಿ ಕೊಡ್ತಾ ಬರ್ತಾ ಇದ್ದಾರೆ ಅಂತಂದ್ರೆ ನಿಮ್ಮೆಲ್ಲರ ನಿಜವಾಗ್ಲೂ ಗಾಡ್ ಫಾದರ್ ಇವರು, ಅದರಲ್ಲಿ ಅಂತೂ ಎರಡು ಮಾತಿಲ್ಲ. ಆತರ ಒಬ್ಬ ವ್ಯಕ್ತಿಗೆ ಇಲ್ಲಿಂದ ನಾನು ಹ್ಯಾಟ್ಸ್ ಅಪ್ ಹೇಳ್ತಾ ಇದ್ದೇನೆ. ಎಸ್ ಫ್ರೆಂಡ್ಸ್, ನೆಕ್ಸ್ಟ್ ತುಂಬಾ ಜನಕ್ಕೆ ಕ್ಯೂರಿಯಾಸಿಟಿ ಇದೆ ಅಂತ ಹೇಳಿದ್ರು ಸರ್. ನಿಜವಾಗ್ಲೂ ಇದ್ದೇ ಇರುತ್ತೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಯಾರು ನಮ್ಮ ಲೈಫ್ ಅನ್ನ ನೆಕ್ಸ್ಟ್ ಲೆವೆಲ್ ತಗೊಂಡ್ಬೇಕು ಹೋಗ್ಬೇಕು ಅನ್ನೋದ್ರಿಗೆ ಪ್ರತಿಯೊಬ್ಬರು ಕೂಡ ಇಂಟ್ರೆಸ್ಟ್ ಇದ್ದೇ ಇರುತ್ತೆ, ಇಲ್ಲ ಅಂತ ನಾನು ಹೇಳೋದೇ ಇಲ್ಲ. ಬಟ್ ಇವತ್ತಿನ ಒಂದು ಸೆಷನ್ ದಲ್ಲಿ ನನ್ನ ವಾಯ್ಸ್ ಕ್ಲಿಯರ್ ಇದೆಯಲ್ಲ? ಆಡಿಬಲ್ ಸರ್. ಥ್ಯಾಂಕ್ ಯು ಸೋ ಮಚ್. ಎಸ್ ಫ್ರೆಂಡ್ಸ್, ಇವತ್ತು ತುಂಬಾ ಜನಕ್ಕೆ ಈ ಒಂದು ಸೆಷನ್ ಇಂದ ನಾನಂತೂ ನಿಮಗೆ ಪ್ರಾಮಿಸ್ ಮಾಡ್ತೇನೆ, ನಿಮಗೆ ಒಂದಷ್ಟು ವಿಚಾರಗಳನ್ನ ಇಲ್ಲಿ ನೀವು ಏನಾದ್ರೂ ಅಳವಡಿಸ್ಕೊಂಡಿದ್ದೀವಿ. ಇವತ್ತು ನಿನ್ನೆಯಿಂದ ನಾವು ನಿನ್ನೆವರೆಗೆ ನಾವು ನೋಡ್ಕೊತಾ ಬಂದಿದ್ದೇವೆ. ತುಂಬಾ ಚೆನ್ನಾಗಿರತಕ್ಕಂತ ಪ್ರಾಡಕ್ಟ್ಸ್ ಗಳ ಬಗ್ಗೆ ನಾಲೆಜ್ ಅನ್ನ ತಗೊಂಡ್ ಬಂದ್ವಿ. ತುಂಬಾ ಜನಕ್ಕೆ ಯೂಸ್ ಆಯ್ತು, ತುಂಬಾ ಜನಕ್ಕೆ ಕನ್ಫ್ಯೂಸ್ ಕೂಡ ಆಗಿರ್ಬೋದು. ಯಾಕಂದ್ರೆ ನಮಗೂ ಕೂಡ ಸ್ಟಾರ್ಟಿಂಗ್ ನಲ್ಲಿ ಕನ್ಫ್ಯೂಸ್ ಇತ್ತು. ಬಟ್ ಈ ಒಂದು ಸೆಷನ್ ಅನ್ನ, ಜೂಮ್ ಅನ್ನ, ಒಂದು ಕ್ಯಾಂಪ್ ಅನ್ನ, ಟ್ರೈನಿಂಗ್ ಅನ್ನ ಅಟೆಂಡ್ ಮಾಡ್ತಾ ಹೋದಾಗ ಕಷ್ಟ ಅನ್ನೋದು ನೀರಾಗೋಯ್ತು. ಅದೇ ತರ ನಿಮ್ಗೂ ಕೂಡ ಪ್ರಾಡಕ್ಟ್ ಗಳ ನಾಲೆಜ್ ತಗೊಂಡ್ ಬಂದ್ರಿ. ಬಟ್ ತಗೊಂಡ್ ಬಂದು ತುಂಬಾ ಜನಕ್ಕೆ ಕ್ಲಿಯರ್ ಆಗಿದೆ. ಇನ್ನೊಂದಿಷ್ಟು ಜನಕ್ಕೆ ಏನ್ ಮಾಡ್ಬೇಕಪ್ಪ ಮುಂದೆ ಅನ್ನೋದನ್ನ ಕ್ಲಿಯರಿಟಿ ಕೊಡ್ಲಿಕ್ಕೆ ನಾನು ಬರ್ತಾ ಇದ್ದೇನೆ. ಬಟ್ ಈ ಒಂದು ಸೆಷನ್ ಅಲ್ಲಿ ಏನಿರುತ್ತೆ, ಏನಿದೆ, ಏನಿಲ್ಲ, ಏನ್ ಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತಕ್ಕಂತ ಇಲ್ಲಿ ಕೂತಂತ 100+ ಮೆಂಬರ್ಸ್ ವಾರಿಯರ್ಸ್ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಇವರೆಲ್ಲರೂ ಕೂಡ ಏನ್ ಮಾಡ್ಬೇಕು ಅನ್ನೋದನ್ನ ನಾ ಫಸ್ಟ್ ನಿಮಗೆ ಹೇಳಿಕ್ ಹೋಗ್ತಾ ಇರ್ತೇನೆ. ನಾನು ಅವಾಗ್ಲೇ ಹೇಳ್ದಂಗೆ ಮೋದಿಕರು ಪ್ರಾಡಕ್ಟ್ ಗಳು ಮಾತಾಡತ್ತೆ ಅಂತ ಹೇಳಿ, ಬಟ್ ಪ್ರಾಡಕ್ಟ್ ಗಳು ಆಮೇಲೆ ಮಾತಾಡತ್ತೆ. ಬಟ್ ಸ್ಟಾರ್ಟಿಂಗ್ ಅಲ್ಲಿ ನಾವು ಮಾತಾಡ್ಬೇಕು ಇಲ್ಲಿ. ಯಾಕಂತ ಕೇಳಿದ್ರೆ ಪ್ರಾಡಕ್ಟ್ ಅಲ್ಲಿ ದಮ್ ಇದೆ ಅಂತ ಹೇಳಿ ನಮ್ ಗಾಡ್ ಫಾದರ್ ಸಮೀರ್ ಕುಮಾರ್ ಮೋದಿ ಸರ್ 100% ಸ್ಯಾಟಿಸ್ಫ್ಯಾಕ್ಷನ್ ಗ್ಯಾರಂಟಿ ಅಂತ ಹೇಳಿ ಸಿಗ್ನೇಚರ್ ಕೂಡ ಕೊಟ್ಟಿರ್ತಾರೆ. ಗೊತ್ತಿರ್ಲಿ ಫ್ರೆಂಡ್ಸ್ ನಿಮಗೆಲ್ಲರೂ ಕೂಡ. ಇಡೀ ವರ್ಲ್ಡ್ ಅಲ್ಲಿ ಯಾವ್ದಾವ್ದು ಕಂಪ್ನಿ ಇದೆ, ದೊಡ್ಡ ಕಂಪ್ನಿಗಳು ಇಟ್ಕೊಳ್ಳಿ, ಯಾವ ಒಬ್ಬ ಓನರು ಕೂಡ ಅವ್ರ ಮನೆತನದ ಹೆಸರುಗಳನ್ನ ಇಟ್ಟಿಲ್ಲ. ಅಂಡ್ ಪ್ರಾಡಕ್ಟ್ ಗಳ ಮೇಲೆ ಸಿಗ್ನೇಚರ್ ಕೊಡುತ್ತಾ ಇಲ್ವೇ ಇಲ್ಲ. ಬಟ್ ಇಲ್ಲಿ ಅಷ್ಟೊಂದು ಜನ, ಒಬ್ಬ ಅಗ್ರಿಕಲ್ಚರ್ ಇರ್ಬೋದು, ಒಂದು ವೆಲ್ನೆಸ್ ಇರ್ಬೋದು, ಒಂದು ಸ್ಕಿನ್ ಕೇರ್ ಇರ್ಬೋದು, ಫುಡ್ ಅಂಡ್ ಬೇವರೇಜ್, ಪ್ರತಿಯೊಂದು ಪ್ರಾಡಕ್ಟ್ಸ್ ಮೇಲೆ ನಾನ್ ಗ್ಯಾರಂಟಿ ಅಂತ ಹೇಳಿ ಒಂದು ಸಿಗ್ನೇಚರ್ ಮಾಡಿದಾರೆ ಅಂತಂದ್ರೆ ಅದ್ರಲ್ಲಿ ಎಷ್ಟು ದಮ್ ಇದೆ ಅನ್ನೋದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿದೆ ಫ್ರೆಂಡ್ಸ್. ಬಟ್ ಪ್ರಾಡಕ್ಟ್ ಗಳಲ್ಲಿ ದಮ್ ಇದೆ, ಬಟ್ ನಾವು ಮಾತಾಡ್ಬೇಕಂತ ಒಂದು ವಿಚಾರಗಳನ್ನ ನಾವು ಕಲ್ಕೋಬೇಕು. ಎಷ್ಟೋ ಜನಕ್ಕೆ ಇದು ತುಂಬಾ ಜನಕ್ಕೆ ಕಷ್ಟ ಅಂತ ಅನ್ಸ್ಬಿಡತ್ತೆ, ಒಂದಿಷ್ಟು ಜನಕ್ಕೆ ಈಸಿ ಅಂತ ಅನ್ಸುತ್ತೆ. ಎಸ್, ಗೊತ್ತಿರ್ಬೋದು ಫ್ರೆಂಡ್ಸ್ ನಿಮಗೆ. ಈ ಒಂದು ವಿಷಯನ ನನಗೆ ನೆನಪು ಬಂದಾಗ ಫಸ್ಟ್ ನಾನು ಹೇಳಕ್ ಇಷ್ಟಪಡ್ತೇನೆ. ತುಂಬಾ ಜನಕ್ಕೆ ಸುಂದರ್ ಪೂಜಾರ್ ಸರ್ ಅಂಡ್ ಮಧು ಭೋಸ್ಲೆ ಸರ್ ಅಂಡ್ ನಮ್ಮನ್ನ ಯಾರು ವೀರೇಶ್ ಸರ್ ಯಾರೋ ಇರ್ಬೋದು, ಇವ್ರೆಲ್ಲ ನೋಡಿದಾಗ ಇವ್ರು ತುಂಬಾ ಚೆನ್ನಾಗಿ ಮಾತಾಡ್ತಾರಪ್ಪ, ಹೀಗಾಗಿ ಇವ್ರಿಗೆ ಟೀಮ್ ಬಂದಿದೆ ಅಂತ ಹೇಳಿ. ಸಾರಿ ಫ್ರೆಂಡ್ಸ್, ನಾನು ನಿಮ್ಗೆ ಹೇಳಿಕ್ ಹೋಗ್ತಾ ಇದ್ದೀನಿ, ಇಬ್ಬರನ್ನ ನಾನು ಎಕ್ಸಾಂಪಲ್ ಕೊಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಸ್ಟಾರ್ಟಿಂಗ್ ನಲ್ಲಿ ಒಂದು 5 ವರ್ಷದ ಜರ್ನಿ ಮೋದಿಕರಲ್ಲಿ 5-6 ವರ್ಷ ಅನ್ಕೊಂಡಿದ್ದೇನೆ. ನಮ್ಮ ಸುಂದರ್ ಪೂಜಾರ್ ಸರ್ದು ಗೊತ್ತಿರ್ಬೋದು ನಿಮಗೆ. ಅವರು ಹುಟ್ಟ ಬಿಸ್ನೆಸ್ ಮ್ಯಾನ್, ನಮಗೂ ಕೂಡ ಗೊತ್ತು, ನಿಮಗೂ ಕೂಡ ಗೊತ್ತು. ಬಟ್ ಇವರು ಅಷ್ಟೊಂದು ಮಾತನ್ನ ಆಡ್ಲಿಕ್ಕೆ ಬರ್ತಾ ಇರ್ಲಿಲ್ಲ. ಸಣ್ಣದಾಗಿ ಒಂದು ಚಿಕ್ಕದಾಗಿ ಹೋಟ್ಲ್ ಇಟ್ಕೊಂಡಿದ್ರು. ಒಂದು 15-20 ಜನಕ್ಕೆ
ಪೇಮೆಂಟ್ ಅನ್ನು ಕೊಡ್ತಕ್ಕಂತ ಒಬ್ಬ ವ್ಯಕ್ತಿ ಆಗಿದ್ರು. ಬಟ್ ಅವ್ರಿಗೆ ಸಂಬಂಧಪಟ್ಟದಂತಷ್ಟು ವಿಚಾರಗಳನ್ನ ಮಾತ್ರ ಮಾತಾಡ್ತಿದ್ರು ಬಿಟ್ರೆ ಬೇರೆ ಏನು ಕೂಡ ಅವ್ರಿಗೆ ಗೊತ್ತಿಲ್ಲ. ಬಟ್ ಅದೇ ಒಂದು ಮೋದಿಕರಿಗೆ ಬಂದ್ಮೇಲೆ ಇವತ್ತು ನೋಡಿ ಸುಂದರ್ ಪೂಜಾ ಸರ್ ಮುಂದ್ ಕುತ್ಕೊಂಡ್ರೆ ಎಂತ IAS KS ಆಫೀಸರ್ ಆದ್ರೂ ಕೂಡ, ಡಾಕ್ಟರ್ಸ್ ಕೂಡ ಆದ್ರೂ ಕೂಡ ಮೈಂಡ್ ಸೆಟ್ ಆಗ್ತಾರೆ. ಯಾಕೆ ಅಂತಂದ್ರೆ ಮೋದಿಕರನ್ನ ಅವ್ರು ಆತರ ಅಳವಡಿಸ್ಕೊಂಡ್ರು, ಆತರ ಅದನ್ನ ಡುಪ್ಲಿಕೇಶನ್ ಮಾಡಿದ್ರು. ನೆಕ್ಸ್ಟ್ ಹೇಳ್ಬೇಕಂತಂದ್ರೆ ಮಧು ಭೋಸ್ಲೆ ಸರ್, ಇವ್ರ ಬಗ್ಗೆ ನಾನು ಹೇಳಲೇಬೇಕು ಫ್ರೆಂಡ್ಸ್. ತುಂಬಾ ಜನಕ್ಕೆ ಶಾಕ್ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ. ಈ ಒಬ್ಬ ವ್ಯಕ್ತಿ ಒಂದು ಪುಸ್ತಕದ ಒಂದು ಹುಳ, ಕಂಪ್ಯೂಟರ್ದಾಗ ಒಂದು ಹುಳ. ಈ ಒಬ್ಬ ವ್ಯಕ್ತಿಗೆ ಯಾಕಂದ್ರೆ ನಮ್ಗೆ ದೇವನಿಂದ ನಾನು ನೋಡ್ತಾ ಇದ್ದೀನಿ. ಅವರು ಕೂಡ ಅವ್ರ ಜರ್ನಿಯಲ್ಲಿ ಹೇಳ್ತಾ ಇದ್ರು, ಅವ್ರ ಮನೆಗೆ ಯಾರಾದ್ರೂ ಬಂದ್ರೆ ಅವ್ರು ಯಾರನ್ನೂ ಕೂಡ ಮಾತಾಡ್ತಿರ್ಲಂತೆ. ಜಸ್ಟ್ ಹಂಗೆ ಒಳಗ್ ಹೋದ ತಕ್ಷಣ ಆರಾಮ್ ಅಂತ ಹೇಳಿ ಒಳಗ್ ರೂಮ್ ಹೋಗಿ ಲಾಕ್ ಮಾಡ್ಕೊಂಡ್ರೆ ಅವ್ರ ಕಂಪ್ಯೂಟರ್ ಜಗತ್ತು, ಅವ್ರ ಬುಕ್ಕೇ ಜಗತ್ತು. ಬಟ್ ಆ ಒಬ್ಬ ವ್ಯಕ್ತಿ ಇವತ್ತು ಮೋದಿಕರನ್ನ ಅಳವಡಿಸ್ಕೊಂಡು ಸಿಗ್ತಕ್ಕಂಥ ನಾಲೆಜ್ ಅನ್ನ ತಗೊಂಡು ಗ್ರ್ಯಾಪ್ ಮಾಡ್ಕೊಂಡು ಎಲ್ಲಾ ಒಂದು ಇದು ಅಡಿಟ್ ಮಾಡ್ಕೊಂಡಿದ್ರಿಂದ ಇವತ್ತು ತುಂಬಾ ಚೆನ್ನಾಗಿ ಮಾತಾಡ್ತಾರಲ್ವಾ. ಯಾವ ತರ ಅಂತಂದ್ರೆ ಇವತ್ತು ಎಂತಂತ ಬೇಕಾದಂತ ನಾಲೆಜ್ ಇರ್ತಕ್ಕಂಥ ವ್ಯಕ್ತಿ ಇರ್ಬೋದು, ನಾಲೆಜ್ ಇರದೆ ಅಂತ ವ್ಯಕ್ತಿ ಇರ್ಬೋದು, ಅವರನ್ನ ಕುತ್ಕೊಂಡು ಮಾತಾಡ್ಸಿದ್ರೆ 100% ಮೈಂಡ್ ಸೆಟ್ ಮಾಡ್ತಾರೆ. ಈ ತರ ಒಂದು ಮಾತುಗಾರಿಕೆ ಬರೋದು ಎಲ್ಲಿಪ್ಪ ಅಂತಂದ್ರೆ ನಮ್ಮನ್ನ ನಾವು ಅಳವಡಿಸ್ಕೊಂಡಾಗ. ಬಟ್ ಇದನ್ನ ಯಾರೆಲ್ಲ ಅಳವಡಿಸ್ಕೊಳಕ್ಕೆ ರೆಡಿ ಇದ್ದೀರಾ, ನಿಜವಾಗ್ಲೂ ಕಂಗ್ರಾಚುಲೇಷನ್ ಹೇಳ್ತಾ ಇದ್ದೇನೆ. ನೆಕ್ಸ್ಟ್ ಇನ್ನು ಕೆಲವೊಬ್ಬರಿಗೆ ಇಷ್ಟ ಹೇಳಿದ ತಕ್ಷಣನೇ ಅನ್ಸತ್ತೆ ಗುಡ್ ಬಾಯ್ ಅಂತೇಳಿ ಹಿಂಜರಿಕೆ ಆಗೋದು. ಯಾಕೆ ಆಗತ್ತೆ ಅಂತಂದ್ರೆ ನನಗಿದು ಕಷ್ಟ ಅಂತ ಹೇಳಿ ಡಿಸೈಡ್ ಮಾಡ್ಬಿಡ್ತಾರೆ. ತುಂಬಾ ಜನಕ್ಕೆ ಮಾತಾಡಿದ್ರೆ ಮುತ್ತು ಹೋಗತ್ತಂತಾರಲ್ಲ, ಆ ತರನು ಕೂಡ ಇರ್ತಾರೆ, ಗೊತ್ತಿಲ್ಲ. ಬಟ್ ಇಲ್ಲಿ ಯಾರೆಲ್ಲ ಮೋದಿಕರನ್ನ ಸೀರಿಯಸ್ ಆಗಿ ತಿಳ್ಕೊಂಡು ಅಳವಡಿಸ್ಕೊಂಡು ಇವತ್ತು ಯಾರೆಲ್ಲ ಸಕ್ಸಸ್ ಆಗಿದ್ದಾರೆ, ಇಲ್ಲಿ ಬರ್ತಕ್ಕಂಥ ನಾಲೆಜ್ ಅನ್ನ ಪ್ರತಿಯೊಂದು ಎಜುಕೇಶನ್ ಅನ್ನ ಅಳವಡಿಸ್ಕೊಂಡಿದ್ದಕ್ಕೆ ಮಾತ್ರ ಆಗಿದ್ದಾರೆ. ಬಟ್ ಅದನ್ನ ಹೆದರ್ಕೊಂಡು ಹೋದಂತವ್ರು ಇವತ್ತು ಜೀವನದಲ್ಲಿ ಯಾರು ಕೂಡ ಹೊರಗಡೆ ಹೋಗಿ ದೊಡ್ಡ ಮಟ್ಟಿಗೆ ಸಾಧನೆ ಅಂತೂ ಮಾಡಿದ್ರು ಯಾರು ಇಲ್ಲ ಅಂತ ನಾನು ಅನ್ಕೊಂಡಿದ್ದೇನೆ. ಹಾಗೆ ಯಾರಾದ್ರೂ ಇದ್ರೆ ನನಗೆ ಕೂಡ ನೀವು ಹೇಳ್ಬಹುದು. ಎಸ್, ಬಟ್ ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ ತುಂಬಾ ಜನಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ನಮಗೂ ಕೂಡ ಅನಿಸ್ತಾ ಇತ್ತು, ತುಂಬಾ ಕಷ್ಟ ಆಗತ್ತೇನಪ್ಪಾ, ಹೆಂಗ್ ಇದು ಮಾಡೋದು, ಬೇಡವೇನೋ ಅಂತ ಏನೇನೋ ಅನಿಸ್ತಾ ಇತ್ತು. ಬಟ್ ನಮ್ಗೆ ಅವಕಾಶ ಕೊಡೋದು ವ್ಯಕ್ತಿ 100% ಹೇಳ್ತೇನೆ ಫ್ರೆಂಡ್ಸ್, ನಿಜವಾಗ್ಲು ನಮ್ಮ ಪಾಲಿನ ದೇವರೇ ಅಂತ ಹೇಳ್ಬೋದು. ಪ್ರತಿಯೊಂದನ್ನ ಪಿನ್ ಟು ಪಿನ್ ಅನ್ನ ಹೇಳಿ ಅವ್ರಿಗೆ ಪ್ರತಿಯೊಂದು ಕೂಡ ನಮ್ಗೆ ಯಾವ ತರ ಅರ್ಥ ಆಗತ್ತೆ ಆ ತರ ಅರ್ಥ ಮಾಡಿಸಿ ಪ್ರತಿಯೊಂದನ್ನು ಹೇಳಿದಾಗ ನಾವು ಹಿಂದೆ ಅಂತ ಹಾಕ್ಲೇ ಇಲ್ಲ. ಯಾಕಂತಿದ್ರೆ ನಮಗ್ ಕ್ಲಿಯಾರಿಟಿ ಇತ್ತು. ಅಪ್ಲೈನ್ಗಳು ತಗೊಳೋದಂತ ವಿಚಾರಗಳನ್ನ ನೋಡಿದ್ವಿ, ಕಣ್ಣಾರೆ ನೋಡಿದ್ವಿ, ಅದನ್ನ ಅರ್ಥ ಮಾಡ್ಕೊಂಡಿದ್ವಿ. ಬಟ್ ಹೀಗಾಗಿ ನಾವು ಯಾವತ್ತೂ ಕೂಡ ಗುಡ್ ಬೈ ಅನ್ನು ಹೇಳೇ ಇಲ್ಲ. ಹೇಳಿದ್ರೆ ಇವತ್ತು ನಾವು ನಿಮ್ ಎದುರಿಗೆ ಕೊಡ್ಲಿಕ್ಕೆ ಸಾಧ್ಯನೇ ಇರ್ಲಿಲ್ಲ ಫ್ರೆಂಡ್ಸ್. ಇದನ್ನ ಯಾರೆಲ್ಲ ಅಳವಡಿಸ್ಕೊಳ್ತೀರಾ, ಯಾರಿಗೆಲ್ಲ ಕಷ್ಟ ಆಗ್ತಿದೆ ಅಂತ ಅಂತೀರಾ, ನಿಮ್ ಅಪ್ಲೈನ್ ಮುಂದ್ ಕುತ್ಕೊಳ್ಳಿ. ನಿಮ್ಗೆ ಏನೇ ಕಷ್ಟ ಆದ್ರೂ ಕೂಡ ನಿಮ್ ಅಪ್ಲೈನ್ ಕಡೆ ಹೇಳ್ಕೊಳ್ಳಿ ಫ್ರೆಂಡ್ಸ್. 100 ಅಲ್ಲ 1000% ನಿಮಗೆ ಕ್ಲಿಯಾರಿಟಿ ಸಿಗತ್ತೆ. ಎಸ್ ಫ್ರೆಂಡ್ಸ್, ನೆಕ್ಸ್ಟ್ ಒಂದು ನಾನ್ ನಿಮ್ಗೆ ಎಲ್ರಿಗೂ ಕೂಡ ಹೇಳೋದೇನಪ್ಪಾ ಅಂತಂದ್ರೆ, ಇವತ್ತು ಹೊರಗಡೆ ನಾನೇ ಸುಮಾರು 15, 16, 18 ವರ್ಷ ಬೇರೆ ಬೇರೆ ರಂಗದಲ್ಲಿ ಕೆಲಸ ಮಾಡಿದ್ದೇನೆ. ಒಂದು ಕಾರ್ಪೊರೇಟ್ ಇದರಲ್ಲಿ ಕೂಡ ಕೆಲಸ ಮಾಡಿದ್ದೇನೆ. ಬಟ್ ಯಾರು ಕೂಡ ನಮಗೆ ನಿಮ್ಮ ಒಂದು ಡ್ರೀಮ್ ಚಾರ್ಟ್ ಅನ್ನ ಮಾಡಿ ಅಂತ ಹೇಳಿಲ್ಲ. ತುಂಬಾ ಜನಕ್ಕೆ ಅಂತ ಇರ್ಬೋದು, ನನಗೂ ಕೂಡ ಅನ್ಸಿತ್ತು ಸ್ಟಾರ್ಟಿಂಗ್ ದಲ್ಲಿ. ಒಂದ್ ಸೆಕೆಂಡ್, ಏನಪ್ಪಾ ಅಂತಂದ್ರೆ ಡೇ 1ದಲ್ಲಿ ಮಧು ಸರ್ ಹೇಳ್ತಾ ಇದ್ರು, ಉಮೇಶ್ ಕಾಳೆ ಸರ್ ಒಂದು ಡ್ರೀಮ್ ಚಾರ್ಟ್ ಮಾಡಿ ಅಂತ ಹೇಳಿ. ನನಗೆ ನಿಜವಾಗ್ಲೂ ನಗಿ ಬರ್ತಾ ಇತ್ತು. ನಿಜವಾಗ್ಲೂ ಮೋದಿಕರಲ್ಲಿ ಕನಸುಗಳ ಸಾಮ್ರಾಜ್ಯ ಇದೆ, ಇಲ್ಲ ಅಂತ ನಾ ಹೇಳ್ತಾ ಇಲ್ಲ. ಬಟ್ ಸ್ಟಾರ್ಟಿಂಗ್ ದಲ್ಲಿ ನಾನು ಕೂಡ ಮಧು ಸರ್ ಹೇಳ್ದಾಗೆ ನಾನು ನಗಾಡ್ತಿದ್ದೆ. ಯಾಕಂತ ಕೇಳಿದ್ರೆ ಇವತ್ತಿವರೆಗೂ ಕೂಡ ಕಲಿಸಿದಂತ ಗುರುಗಳು ಇರ್ಬೋದು, ನಮ್ಮ ಮಾಡಿದಂತ ತಂದೆ ತಾಯಿ ಇರ್ಬೋದು, ಇವತ್ತು ಯಾರೇ ನಮ್ಮ ಫ್ರೆಂಡ್ ಸರ್ಕಲ್ ಇರ್ಬೋದು, ಯಾವ್ದೋ ಕಾರ್ಪೊರೇಟ್ ಕೆಲಸ ಮಾಡ್ತಿರ್ಬೋದು, ಯಾರು ಕೂಡ ನಿಮ್ಮ ಕನಸಿನ ಪಟ್ಟಿ ಬರೀರಿ, ನಿಮ್ಮ ಕನಸು ಕಾಣಿ ಏನು ಕೂಡ ಹೇಳಿಲ್ಲ. ನಿಮ್ಗೂ ಕೂಡ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಬಟ್ ಹಾಗೆ ನನಗೂ ಕೂಡ ಆಗಿತ್ತು. ಸರ್ ಡ್ರೀಮ್ ಚಾರ್ಟ್ ಮಾಡಿದ ತಕ್ಷಣ ನಾನು ನಗಾಡ್ತಿದ್ದೆ. ಒಂದ್ಸಲ ಕೇಳೇ ಬಿಟ್ಟೆ, ಏನ್ ಬಿಡಿ ಸರ್ ನೀವು ಹೇಳ್ತೇನೆ ಅಂತೇಳಿ ಇನ್ನೇನೋ ಹೇಳೋದಲ್ಲ, ಸುಮ್ನೆ ಅಂತದ್ದು. ಯಾಕೆ ಸರ್ ಏನಾಯ್ತು ಅಂದ್ರು. ಏನ್ ಸರ್ ಕನಸಿನ ಪಟ್ಟಿ ಮಾಡಿದ ತಕ್ಷಣ ಬಂದ್ಬಿಡುತ್ತಾ ಸರ್? ಸುಮಾರು 15-18 ವರ್ಷ ನಾವು ಸರ್ಕಸ್ ಮಾಡ್ತಾ ಇದ್ದೇವೆ, ಜೀವನದಲ್ಲಿ ಏನು ಕೂಡ ಮಾಡಕ್ ಆಗಿಲ್ಲ, ಒಂದ್ ಬೈಕ್ ಕೂಡ ಚೇಂಜ್ ಮಾಡಕ್ ಆಗಿಲ್ಲ, ನೀವೇನೇನೋ ಹೇಳ್ತಾ ಇದಾರೆ ಸರ್ ಅಂತ ನಗಾಡ್ದಾಗ ಆ ವ್ಯಕ್ತಿ ಕುದುರ್ಸ್ಕೊಂಡು ಅರ್ಥ ಮಾಡ್ಸಿದ್ರು ಫ್ರೆಂಡ್ಸ್. ಅರ್ಥ ಮಾಡಿದ ದಿನಾನೇ ಸೀರಿಯಸ್ ಆಗಿ ನಿಂತ್ಕೊಂಡ್ವಿ, ಸೀರಿಯಸ್ ಆಗಿ ವರ್ಕ್ ಮಾಡಿದ್ವಿ. ಬರೀ ನಿಂತ್ಕೊಂಡ್ರೆ ಅಷ್ಟೇ ಅಲ್ಲ, ಇವತ್ತೇನು ವೀರೇಶ್ ಇರ್ಬೋದು, ಅನಂತ್ ಇರ್ಬೋದು, ಸುಧಾರಣಿ, ಗಂಗಾಧರ್, ಮಧು ಸರ್ ಯಾರೆಲ್ಲ ಇದ್ದಾರೆ, ದೇವನಿಂದ ಏನೆಲ್ಲ ಮಾಡ್ತಾ ಇದ್ದಾರೆ, ಪ್ರತಿ ಒಂದನ್ನ ಕೂಡ ನಾವು ಅಳವಡಿಸ್ಕೊಂಡು
ಸೀರಿಯಸ್ ಆಗಿ ನಿಂತಿದ್ದಕ್ಕೆ ಅವಾಗ್ಲೇ ಸುರೇಶ್ ಸರ್ ಹೇಳ್ದಂಗೆ ನಾರ್ತ್ ಕರ್ನಾಟಕಕ್ಕೆ 6 ಇಂದ 7 ತಿಂಗಳಲ್ಲಿ ಆ ಕಾರನ್ನ ಅಚೀವ್ಮೆಂಟ್ ಮಾಡಿದ್ವಿ. ಇಷ್ಟು ಬೇಗ ಆಗತ್ತೆ ಆಗಲ್ಲ ಅಂದ್ರೆ ಆಗೋದೇ ಇಲ್ಲ. ಬಟ್ ಆಗ್ಬೇಕಂತಂದ್ರೆ ಏನ್ ಮಾಡ್ಬೇಕು ಅದನ್ನ ಫಸ್ಟ್ ಸೀರಿಯಸ್ ಆಗಿ ನಮ್ಮ ಅಪ್ಲೈನ್ ಕಡೆ ಕ್ಲಾರಿಟಿ ತಗೊಳ್ಬೇಕು, ಆ ತರ ವರ್ಕ್ ಮಾಡ್ಬೇಕು. ಇಲ್ಲಿ ಯಾವ್ದು ನಮ್ಮ ಸಮೀರ್ ಕುಮಾರ್ ಮೋದಿ ಸರ್ ನಮ್ಮನ್ನ ನೋಡಿ ಬಿಸ್ನೆಸ್ ಕೊಡೋದಿಲ್ಲ, ಬಿವಿನೂ ಕೂಡ ಕೊಡೋದಿಲ್ಲ. ನಾವ್ ಯಾವ ತರ ವರ್ಕ್ ಮಾಡ್ತೇವಿ ಅದ್ರ ಮೇಲೆ ಮಾತ್ರ ಬಿಸ್ನೆಸ್ ನಿಂತಿರತ್ತೆ ಅಂತ ಹೇಳಕ್ ಇಷ್ಟಪಡ್ತೇನೆ ಫ್ರೆಂಡ್ಸ್. ಕನಸುಗಳನ್ನ ಬರೀ ರಾತ್ರಿ ಕನಸುಗಳನ್ನ ಕಾಣೋದಲ್ಲ, ಕನಸನ್ನ ನನಸು ಮಾಡ್ಕೊಂಡ ವ್ಯಕ್ತಿಗಳು ಯಾರೆಲ್ಲ ನಮ್ಮ ಅಪ್ಲೈನ್ಸ್ ಗಳಿದ್ದಾರೆ ಪ್ರತಿಯೊಬ್ಬರನ್ನು ಕೂಡ ನಾವು ಫಾಲೋ ಅಪ್ ಮಾಡಿದಾಗ ಅವ್ರು ಮಾಡಿದಂತ ನಾವು ಪದೇ ಡೇ ಬೈ ಡೇ ಮಾಡ್ತಾ ಹೋದಾಗ ನಿಮ್ಮ ಕನಸುಗಳ ಸಾಮ್ರಾಜ್ಯ ಅನ್ನೋದು ಯಾವ ತರ ಆಗತ್ತಂದ್ರೆ ಇಡೀ ನಾರ್ತ್ ಕರ್ನಾಟಕದಲ್ಲಿ ನೀವು ಒಬ್ಬ ಅದ್ಭುತವಂತ ವ್ಯಕ್ತಿ ಅಂತ ಗೊತ್ತಾಗತ್ತೆ. ನಾರ್ತ್ ಕರ್ನಾಟಕ ಅಷ್ಟೇ ಅಲ್ಲ, ಫಸ್ಟ್ ನಿಮ್ ಮನೆಗೆ ಗೊತ್ತಾಗತ್ತೆ ನನ್ನ ಮಗ ಒಂದ್ ಏನೋ ಮಾಡಿದ್ನಲ್ಲಪ್ಪ ಅಂತ ಹೇಳಿ. ಯಾಕಂದ್ರೆ ಇದೊಂದು ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್, ಬೇರೆ ಏನೂ ಇಲ್ಲ. ಎಸ್, ಈ ತರ ಒಂದು ಕನಸುಗಳ ಸಾಮ್ರಾಜ್ಯ ನೀವೆಲ್ಲರೂ ಕೂಡ ಕಟ್ಕೊಳ್ಳೇಬೇಕು. ಅವಾಗ ನಮ್ಗೆ ಆಶ್ಚರ್ಯ ಸ್ಟಾರ್ಟಿಂಗ್ ಆಗಿತ್ತು. ಅಕಸ್ಮಾತ್ ನಾವು ಮೊದಲು ಸರ್ ಹೇಳಿದಾಗ ನಗಾಡಿ ಹಾಗೆ ಸುಮ್ಮನೆ ಹೋಗ್ಬಿಟ್ಟಿದ್ರೆ ಲೈಫ್ ಇವತ್ತು ಈ ಮಟ್ಟಿಗೆ ಬೆಳಿತಾನೆ ಇರ್ಲಿಲ್ಲ. ಇಷ್ಟೊಂದು ಚೆನ್ನಾಗಿ ನಮ್ಮನ್ನ ಇನ್ವೈಟ್ ಮಾಡೋ ವ್ಯಕ್ತಿಗಳು ಕೂಡ ಇರ್ಲಿಲ್ಲ. ಯಾಕಂದ್ರೆ ಗೊತ್ತಿರ್ಬೋದು ಫ್ರೆಂಡ್ಸ್, ನಿಮ್ಗೆ ಹೊರಗಡೆ ಎಷ್ಟೋ ಜನ ಕೂತಿರ್ಬೋದು ಗೊತ್ತಿಲ್ಲ. ಸುಮಾರು 20 ವರ್ಷಗಳಲ್ಲಿ ನೀವು 10 ವರ್ಷಗಳಲ್ಲಿ 5 ವರ್ಷಗಳಲ್ಲಿ ನೀವು ಎಲ್ಲೋ ಯಾವ್ದೋ ಒಂದು ಕೆಲಸ ಮಾಡಿ ನಿಮ್ಮನ್ನ ಯಾರು ಕೂಡ ಶಬಾಷ್ ಅಂತ ಹೇಳೋದೇ ಇಲ್ಲ. ಯಾಕಂತಂದ್ರೆ ಅಲ್ಲಿ ಆ ವ್ಯಕ್ತಿ ನಿಮಗೆ ಶಬಾಷ್ ಅಂತಂದ್ರೆ ನೆಕ್ಸ್ಟ್ ಅವನ ಜಗಕ್ಕೆ ನೀವು ಹೋಗ್ತೀರಾ ಅಂತ ಹೇಳಿ ನಿಮ್ಗೆ ಗೊತ್ತಿರ್ಲಿ. ಅದಕ್ಕೋಸ್ಕರ ಇಲ್ಲಿ ಅದು ಯಾವುದೇ ತರ ಸಾಧ್ಯನೇ ಇಲ್ಲ. ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ನಾವು ಮಕ್ಕಳನ್ನ ನಂಬ್ಕೊಂಡು ಅವ್ರು ಏನ್ ಪಡ್ಕೊಂಡಿದ್ರೆ ನಾವು ಎಲ್ಲರೂ ಕೂಡ ನಾವು ಕೂಡ ಪಡ್ಕೊಳ್ಬಹುದು ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಅದಕ್ಕೋಸ್ಕರ ಸ್ಟ್ರಾಂಗ್ ಆಗಿ ಕನಸುಗಳನ್ನ ಕಾಣ ಕೊಡೋದಿಲ್ಲ. ಅದೇ ತರ ಎಫರ್ಟ್ ಅನ್ನ ಹಾಕ್ತಾ ಹೋದಾಗ ಮಾತ್ರ ನಮ್ಮ ಕನಸುಗಳು ನಂತಾಗತ್ತೆ ಅಂತ ಹೇಳಿ ಇಷ್ಟಪಡ್ತೇನೆ ಫ್ರೆಂಡ್ಸ್. ಎಸ್, ತುಂಬಾ ಜನಕ್ಕೆ ನಗಿ ಬಂದ ನಗಿ, ಬಟ್ ನಾನು ಅಳವಡಿಸ್ಕೊಳ್ಳಿ, ಕಲ್ತ್ಕೊಳ್ಳಿ, ಫಾಲೋ ಮಾಡಿ, ಪ್ರತಿಯೊಬ್ರು ಕೂಡ ಸಿಗತ್ತೆ. ನಾನು ಕೂಡ ನಿಮ್ ತರನೇ ಸ್ಟಾರ್ಟಿಂಗ್ ನಕ್ಕಿದ್ದೆ ಫ್ರೆಂಡ್ಸ್, ಬಟ್ ಅದೇ ನಗು ನಮ್ಗೆ ಕಂಟಿನ್ಯೂ ಆಗ್ಲಿಲ್ಲ. ಅರ್ಥ ಮಾಡ್ಕೊಂಡಿದ್ದಕ್ಕೆ ಇವತ್ತು ಈ ಮಟ್ಟಕ್ಕೆ ಬೆಳಿಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ತಾ, ನಾವು ಅಷ್ಟೇ ಬೆಳಿಲಿಲ್ಲ, ನನ್ ಕೂಡ ಬಂದಂತ ವ್ಯಕ್ತಿ ಕೂಡ ಕಾರನ್ನ ಕೊಡ್ಸಿದ್ವಿ, ಅಚೀವ್ಮೆಂಟ್ ಮಾಡ್ಸಿದ್ವಿ, ಒಳ್ಳೆ ಒಂದು ಹೆಸರನ್ನ ಮಾಡಿದ್ವಿ. ಬಟ್ ಇಲ್ಲೆಲ್ಲವೂ ಕೂಡ ಸಿಗತ್ತೆ. ಹೊರಗಡೆ ರಂಗದಲ್ಲಿ ನೀವೇನಾದ್ರೂ ರಾಜಕೀಯ ಮಾಡ್ಲಿಕ್ಕೆ ಹೋಗಿ ನೀವು ರಾಜಕೀಯ ಮಾತ್ರ ಮಾಡಕ್ಕಾಗತ್ತೆ. ಬಟ್ ಏನಾದ್ರೂ ದುಡ್ಡು ಮಾಡಕ್ ಹೋಗಿ ದುಡ್ಡು ಮಾತ್ರ ಮಾಡಕ್ಕಾಗತ್ತೆ. ಏನಾದ್ರೂ ಹೆಸರು ಮಾಡಕ್ ಹೋಗಿ ಹೆಸರು ಮಾತ್ರ ಮಾಡಕ್ಕಾಗತ್ತೆ. ಅದೇ ಒಂದು ಮೋದಿಕರಲ್ಲಿ ಎಲ್ಲವೂ ಕೂಡ ಮಾಡ್ಬೋದು. ಏನೆಲ್ಲ ಹೇಳಿನಲ್ಲ ಪ್ರತಿಯೊಂದನ್ನು ಕೂಡ ಮಾಡುವಂತ ಒಂದೇ ಒಂದು ಪ್ಲಾಟ್ಫಾರ್ಮ್ ಅಂತಂದ್ರೆ ನಮ್ಮ ಹೆಮ್ಮೆಯ ಮೋದಿಕರ್. ನೆಕ್ಸ್ಟ್ ಒಂದು ಪಾಯಿಂಟ್ ಇದೆ, ಸಾಧನೆಗೆ ಸೂತ್ರವಿದೆ ಅಂತೇಳಿ. ತುಂಬಾ ಜನಕ್ಕೆ ಅನಿಸ್ಬಹುದು. ಎಲ್ರು ಕೂಡ ಚಿಕ್ಕವರಿದ್ದಾಗ ನಾವ್ ಏನ್ ಮಾಡ್ತಾ ಇದ್ವಿ ಅಂತಂದ್ರೆ ಒಂದು ಪಟವನ್ನ ಹಾರಿಸ್ತಾ ಇದ್ವಿ ಅಲ್ವಾ. ಇವತ್ತು ಪಟಕ್ಕೆ ಸೂತ್ರ ಎಷ್ಟು ಇಂಪಾರ್ಟೆಂಟ್, ಅದೇ ತರ ನಮ್ಮ ಒಂದು ಕೆಲಸ ಅಂಡ್ ನಮ್ಗೆ ಅವಕಾಶ ಕೊಡುತ್ತೆ ವ್ಯಕ್ತಿ ಕೂಡ ಅಷ್ಟೇ ಇಂಪಾರ್ಟೆಂಟ್. ತುಂಬಾ ಜನಕ್ಕೆ ಬಾಲಾಂಗಶೀಲ ಅಂದ್ರೆ ಪಟ ಹಾರೋದಿಲ್ಲ ಅಂತ ತಿಳ್ಕೊತೀವಿ. ಬಟ್ ಇಲ್ಲಿ ಬಾಲಾಂಗಶಿ ಇದ್ರೂ ಕೂಡ ಪಟ ಹಾರತ್ತೆ, ಬಾಲಾಂಗಶಿ ಇಲ್ಲಾಂದ್ರೂ ಪಟ ಹಾರತ್ತೆ. ಬಟ್ ಸೂತ್ರ ಮಾತ್ರ ಇರ್ಲೇಬೇಕು. ಅದಕ್ಕೋಸ್ಕರ ನಾನು ಹೇಳ್ತೇನೆ ಫ್ರೆಂಡ್ಸ್, ಅವಕಾಶ ಕೊಟ್ಟದ ವ್ಯಕ್ತಿ ಆಕಾಶಕ್ಕಿಂತ ದೊಡ್ಡದು ಅಂತ ಹೇಳ್ತಾರೆ. ಇವತ್ತು ಹಾಗೆ ಯಾವ್ದು ಕೂಡ ಸಾಧನೆ ಯಾವ್ದು ಕೂಡ ಹಾಗೆ ಬರೋದಿಲ್ಲ. ಯಾವತ್ತು ಎಫರ್ಟ್ ಹಾಕ್ಬೇಕು, ಕೆಲಸ ಮಾಡ್ಬೇಕು ಅಂದಾಗ ಸಕ್ಸಸ್ ಅನ್ನೋದು ನಮ್ಮನ್ನ ಹುಡ್ಕೊಂಡು ಬರುತ್ತೆ. ತುಂಬಾ ಜನಕ್ಕೆ ಅನಿಸ್ಬಿಡುತ್ತೆ ಈ ಎಲ್ಲಾ ವ್ಯಕ್ತಿಗಳಿಗೆ ತುಂಬಾ ಜನ ಕಾಂಟ್ಯಾಕ್ಟ್ ಇದ್ರೇನೋ, ಇವರೆಲ್ಲಾ ಬೇಗ ಅಚೀವ್ಮೆಂಟ್ ಮಾಡ್ಬಿಟ್ರೇನೋ, ಇವರೆಲ್ಲ ತುಂಬಾ ಜನ ಹೇಳಿದ ತಕ್ಷಣ ಕೇಳಿಬಿಟ್ರೇನೋ, ಈ ತರ ತುಂಬಾ ಜನಕ್ಕೆ ಅನ್ಸತ್ತೆ. ನನ್ಗೂ ಕೂಡ ಅನ್ಸಿತ್ತು. ಯಾವಾಗ ಇದನ್ನ ನಾವು ಅನ್ಕೊಂಡ್ವಿ ಅಷ್ಟೇ ಅಲ್ಲ, ಯಾವಾಗ ಇದನ್ನ ನಾವು ಅಳವಡಿಸ್ಕೊಂಡ್ವಿ, ಸಾಧನೆ ಮಾಡುವಂತ ವ್ಯಕ್ತಿಗಳ ಏನೆಲ್ಲ ಎಫರ್ಟ್ ಹಾಕಿದ್ದಾರೆ ಆ ಒಂದು ಪ್ರತಿಯೊಂದನ್ನ ನಾವು ಅಳವಡಿಸ್ಕೊಂಡು ಎಫರ್ಟ್ ಅನ್ನ ಹಾಕಿದಾಗ ಮಾತ್ರ ಈ ಒಂದು ದೊಡ್ಡ ಮಟ್ಟಕ್ಕೆ ಬೆಳಿಲಿಕ್ಕಾಗತ್ತೆ ಫ್ರೆಂಡ್ಸ್. ಯಾವತ್ತು ಎಫರ್ಟ್ ಹಾಕ್ಲಾರ್ದೆ ಹೊರಗಡೆ ನಾವು ಹೇಳ್ತಾ ಇದ್ದೇವೆ, ಹೊರಗಡೆ ಯಾವುದೇ ಒಂದರಲ್ಲಿ ಕೆಲಸ ಮಾಡ್ತಾ ಇದೆ ಅಂತಂದ್ರು ಕೂಡ ಅದೆಲ್ಲೇ ಸೀಮಿತ ಬಿಟ್ರೆ ಬೇರೆ ನೆಕ್ಸ್ಟ್ ಹೋಗ್ಲಿಕ್ಕೆ ಅದು ಸಾಧ್ಯವೇ ಇಲ್ಲ. ಹೋದ್ರು ಕೂಡ ಅದಕ್ಕೂ ಲಿಮಿಟೆಡ್ ಅಂತ ಇರುತ್ತೆ. ಬಟ್ ಅದೇ ಒಂದು ಮೋದಿಕರಲ್ಲಿ ಯಾಕೆ ಇದನ್ನ ನಾವು ಚೂಸ್ ಮಾಡ್ಕೊಂಡಿದೀವಿ, ಯಾಕೆ ಮೋದಿಕರನ್ನ ಇಷ್ಟ ಪಡ್ತಾ ಇದ್ದೀವಿ ಅಂತಂದ್ರೆ ಇದಕ್ಕೆ ಎಂಡ್ ಅನ್ನೋದೇ ಇಲ್ಲ. ನೋಡ್ತಿರ್ಬೋದು 1,27,00,000 ತೊಳಂತ ಡಾಕ್ಟರ್ ಸುರೇಖಾ ಮಾ ಅವ್ರಿಗೂ ಕೂಡ ಒಂದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ. ಇವತ್ತು ಜಸ್ಟ್ ನಿನ್ನೆ ಮೊನ್ನೆ ಜಾಯಿನ್ ಆದಂತ ವ್ಯಕ್ತಿ, ಇವತ್ತೇ ಜಾಯಿನ್ ಆಗಿದಂತ ವ್ಯಕ್ತಿಯು ಕೂಡ ಒಂದೇ ತರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರುತ್ತೆ. ಹೊರಗಡೆ ಎಲ್ಲಾದ್ರೂ ಇದು ಇದೆಯಾ ಅನ್ನೋದನ್ನ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಯಾವತ್ತು ಸಕ್ಸಸ್ ಅಂತೂ ಹಾಗೆ ಬರೋದಿಲ್ಲ. ಸಕ್ಸಸ್ ಬರ್ಬೇಕಂತಂದ್ರೆ
ಗೊತ್ತಾ, ಅವಕಾಶ ಪಡೆದ ವ್ಯಕ್ತಿ ಏನೆಲ್ಲ ಎಫರ್ಟ್ ಹಾಕಿದ್ದಾರೆ, ಯಾವ ತರ ಡೆಮೋ ಮಾಡಿದ್ದಾರೆ, ಯಾವ ತರ ಕಮ್ಯುನಿಕೇಶನ್ ಕೊಟ್ಟಿದ್ದಾರೆ, ಯಾವ ತರ ಅವರನ್ನ ಅವ್ರು ಅಳವಡಿಸ್ಕೊಂಡಿದ್ದಾರೆ, ಪ್ರತಿಯೊಂದು ಕೂಡ ಮ್ಯಾಟರ್ ಆಗುತ್ತೆ ಫ್ರೆಂಡ್ಸ್. ಅವಾಗ 100% ನೀವು ಹುಡುಕೋದ್ ಬೇಡ, ನಿಮ್ಮನ್ನ ಹುಡ್ಕೊಂಡು ಅದೇ ಬರುತ್ತೆ. ಅದೇ ಏನಪ್ಪಾ ಅಂತಂದ್ರೆ ಸಕ್ಸಸ್. ಎಸ್, ಎಲ್ಲವೂ ಕೂಡ ಅರ್ಥ ಆಯ್ತು ಅಂತ ನಾನು ಅನ್ಕೊಂಡಿದ್ದೇನೆ. ಎಸ್, ನೆಕ್ಸ್ಟ್ ತುಂಬಾ ಜನಕ್ಕೆ ಹಂಗ ಹೇಳಿದ ತಕ್ಷಣ ಕೆಲವೊಬ್ರಿಗೆ ಖುಷಿ ಆಗತ್ತೆ, ಇನ್ ಕೆಲವೊಬ್ರಿಗೆ ಶಾಕ್ ಆಗತ್ತೆ. ಏನಪ್ಪಾ ಇವ್ರು ಈ ತರ ಹೇಳ್ತಾರೆ ಅಂತಂದ್ರೆ ನಾವು ತುಂಬಾ ಹಾರ್ಡ್ ವರ್ಕ್ ಮಾಡ್ಬೇಕಾ ಅಂತ ಅನ್ಸತ್ತೆ. ಇನ್ನು ಕೆಲವೊಬ್ರಿಗೆ ಸ್ಮಾರ್ಟ್ ವರ್ಕ್ ಕೂಡ ಗೊತ್ತಾಗತ್ತೆ. ಇಲ್ಲಿ ನೋಡ್ತಿರ್ಬೋದು, ಸ್ಕ್ರೀನ್ ಕಾಣ್ತದೆ ಅಂತ ಅನ್ಕೊಂಡಿದ್ದೀನಿ. ಎಸ್, ನಾನು ಕೂಡ ಇದೇ ತರ ಇಲ್ಲಿ ಹಿಂದ್ಗಡೆ ಒಂದು ಚೌಕಾದ ಒಂದು ಬಂಡೆ ಇದೆ ನೋಡಿ, ಈ ತರ ಎಫರ್ಟ್ ಹಾಕ್ತಾ ಇದ್ವಿ. ಗೊತ್ತಿರ್ಲಿ ಫ್ರೆಂಡ್ಸ್ ನಿಮ್ಗೆ, ಹೊರಗಡೆ ನಾನು ಅಷ್ಟೇ ಅಲ್ಲ, ಯಾರೆಲ್ಲ ವರ್ಕ್ ಮಾಡ್ತಾ ಇದ್ದೇವೆ ಇದೇ ತರ ವರ್ಕ್ ಮಾಡ್ತಾ ಇದ್ದೇವೆ ಬಿಟ್ರೆ ಬೇರೆ ಯಾವ್ದೇ ತರ ಇಲ್ವೇ ಇಲ್ಲ. ಯಾಕಂತ ಕೇಳಿದ್ರೆ ಇದು ಯಾವ್ದು ಕೂಡ ಸುಮ್ನೆ ಹೇಳೋದಲ್ಲ, ಇದೆಲ್ಲವೂ ಕೂಡ ಇಲ್ಲಿ ಒಂದು ನಡೆದಂತ ಒಂದು ವಿಚಾರಣೆ ಇದು. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ. ಇಲ್ಲಿ ಮೊದಲೇ ಚಿತ್ರದಲ್ಲಿ ಯಾವ ತರ ಒಂದು ಚೌಕ ಆಕಾರ ಒಂದು ಕಲ್ಲಿದೆ, ಅದನ್ನ ಯಾವ ತರ ಎಫರ್ಟ್ ಆಗಿ ಎತ್ತಾ ಇದ್ದೇವೆ, ಇದೇ ತರ ಹೊರಗಡೆ ನಾವು ಕೂಡ ವರ್ಕ್ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ರು ಕೂಡ ಇದೇ ತರ ವರ್ಕ್ ಮಾಡ್ಲೇಬೇಕು. ಯಾಕಂದ್ರೆ ಜೀವನ ನಡಿಬೇಕಂತಂದ್ರೆ ವರ್ಕ್ ಮಾಡ್ಲೇಬೇಕು. ಈ ತರ ಎಫರ್ಟ್ ಅನ್ನ ಹಾಕ್ತಾ ಇದ್ವಿ. ಬಟ್ ಅದನ್ನ ನೋಡ್ಬಿಟ್ಟು ಇವತ್ತು ಯಾರಿಗೆಲ್ಲ ಅವಕಾಶ ಕೊಟ್ಟಿದಾರಲ್ಲ, ನಿಮ್ಮ ಪಾಲಿನ ದೇವ್ರ ಅಂತ ಅನ್ಕೊಂಡಿದಿರಲ್ಲ, ಯಾರೆಲ್ಲ ಅವಕಾಶ ಕೊಟ್ಟಿದಾರ ಈ ಒಂದು ಎಫರ್ಟ್ ಅನ್ನ ಅವ್ರು ಕಣ್ಣಾರೆ ನೋಡಿದ್ರು. ಯಾಕಂದ್ರೆ ಅವಾಗ ಅವ್ರದ್ದು ಎಫರ್ಟ್ ಇದೇ ತರ ಇತ್ತು, ಅವ್ರಿಗೊಬ್ಬ ಅವಕಾಶ ಕೊಟ್ರು, ಅವರು ಕೂಡ ಅದನ್ನ ತಿಳ್ಕೊಂಡು ಅಳವಡಿಸ್ಕೊಂಡ್ರು. ಹಾಗೆ ನಮಗೂ ಕೂಡ ಒಬ್ಬ ವ್ಯಕ್ತಿ ಮಧು ಭೋಸ್ಲೆ ಅಂಡ್ ಸುನಿಲ್ ಭೋಸ್ಲೆ ಸರ್ ನಮ್ಗೆ ಅವಕಾಶ ಕೊಟ್ರು. ಹೋಗ್ತಾ 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 ಇಲ್ಲಿ ಹಾರ್ಡ್ ವರ್ಕ್ ಇದ್ದಿದ್ದನ್ನ ಸ್ಮಾರ್ಟ್ ವರ್ಕ್ ಆಗಿ ತೋರಿಸಿದ್ರು. ಸ್ಟಾರ್ಟಿಂಗ್ ಅಲ್ಲ, ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ 2 ವರ್ಷ 3 ವರ್ಷ ಇದೇ ತರ ವರ್ಕ್ ಮಾಡ್ಲೇಬೇಕು. 3 ವರ್ಷ 4 ವರ್ಷ ನಂತರ ಇಲ್ಲಿ ಒಬ್ಬ ವ್ಯಕ್ತಿ ಒಂದು ಗೋಲಾಕಾರ ಅಂತ ಒಂದು ಚೆಂಡನ್ನ ಯಾವ ತರ ಕಳ್ಕೊಂತ ಹೋಗ್ತಾ ಇದ್ದಾನೆ, ಅದೇ ತರ ಒಂದು ಮೋದಿಕರ ಆಗತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್. ಎಕ್ಸಾಂಪಲ್ ಕೊಡ್ಬೇಕಂತಂದ್ರೆ ತುಂಬಾ ಇದೆ. ಬಟ್ ನಾನು ಇವತ್ತು ನಮ್ಮ ಗ್ರೇಟ್ ಲೀಡರ್ ಸುಂದರ್ ಪೂಜಾರಿ ಸರ್ ಬಗ್ಗೆನೇ ಹೇಳ್ತೇನೆ. ಸುಮಾರು 20 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಈ ತರ ಒಂದು ಎಫರ್ಟ್ ಅನ್ನ ಹಾಕಿ ವರ್ಕ್ ಮಾಡ್ತಾ ಇದ್ರು. ಗೊತ್ತಿಲ್ಲ ಫ್ರೆಂಡ್ಸ್ ನಿಮ್ಗೆ, ಮೋದಿಕರನ ಅವಕಾಶ ತಗೊಂಡ್ರು, ಪಾರ್ಟ್ ಟೈಮ್ ಅಲ್ಲಿ ತಗೊಂಡ್ರು, ಸ್ಟಾರ್ಟಿಂಗ್ ಅಲ್ಲಿ ತಗೊಂಡು ಸ್ವಲ್ಪ ದಿನದಲ್ಲಿ ಕರೋನಾ ಅಂತ ಮಹಾಮಾರಿ ಇಡೀ ದೇಶಕ್ಕೆ ಅಳವಡಿಸ್ಕೊಂಡು ಆ ಒಂದು ಕರೋನಾ ಟೈಮ್ದಲ್ಲಿ ಇವ್ರಿಗೆ 4 ಜನ ಅಣ್ಣ ತಮ್ಮಂದ್ರು ಎಲ್ಲರೂ ಕೂಡ ಕರೋನಾ ಟೈಮ್ದಲ್ಲಿ ಮನೆಗೆ ಹೋಗಿ ಕೂತ್ಕೊಂಡ್ರು. ಬಟ್ ಇವರು ಕೂಡ ಒಂದು ಅದ್ಭುತ ಒಂದು ಟೀಮ್ ಅನ್ನ ಕಟ್ಟಿದ್ರು. ಅಲ್ಲಿ ಹೋಗಿ ಕೂತಾಗ ಇವ್ರಿಗೆ ಪ್ಯಾಸಿವ್ ಇನ್ಕಮ್ ಬರ್ತಾ ಇತ್ತು. ಮನೆಯಲ್ಲಿ ಎಲ್ರು ಕೂಡ ಶಾಕ್ ಆಯ್ತು. ಏನಪ್ಪಾ ನಾವೆಲ್ಲಾ ಬಿಸ್ನೆಸ್ ಅನ್ನ ಮಕಾಡ ಮಲ್ಗಿಸಿ ಬಂದಿದ್ದೇವೆ, ನಿನಗೆ ಯಾವ ತರ ಇನ್ಕಮ್ ಬರ್ತಾ ಇದೆಯಪ್ಪ ಅಂದಾಗ ಶಾಕ್ ಆಯ್ತು ಫ್ರೆಂಡ್ಸ್. ಅವಾಗ ಮೋದಿಕರ ಅರ್ಥ ಅವ್ರ ಮನೆಯವರು ಕೂಡ ಆಯ್ತು. ತುಂಬಾ ಜನಕ್ಕೆ ಮನೆಯಲ್ಲಿ ಎಕ್ಸ್ಪೆಕ್ಟ್ ಯಾರು ಕೂಡ ಮಾಡೋದಿಲ್ಲ, ಯಾರು ಕೂಡ ಮೋದಿಕರ್ ಮಾಡಪ್ಪ ನಾ ಸಪೋರ್ಟ್ ಮಾಡ್ತೇನೆ ಅಂತ ಎಂದು ಯಾರು ಮನೆಯಲ್ಲೂ ಕೂಡ ಹೇಳಲ್ಲ ಅಂತ ನನಗೂ ಕೂಡ ಗೊತ್ತಿದೆ, ನನಗೂ ಕೂಡ ಅನುಭವ ಆಗಿದೆ. ಬಟ್ ಇಲ್ಲಿ ಅವಕಾಶ ಕೊಟ್ಟ ವ್ಯಕ್ತಿಯನ್ನ ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡೋದಕ್ಕೆ ಸುಂದರ್ ಪೂಜಾರಿ ಅವರು 1 ವರ್ಷ ಫೀಲ್ಡ್ ವರ್ಕ್ ಮಾಡಿ ಒಂದು ಒಳ್ಳೆ ನೆಟ್ವರ್ಕ್ ಅನ್ನ ಬಿಲ್ಡ್ ಮಾಡೋದಕ್ಕೆ ಕರೋನಾ ಬಂದ್ರು ಕೂಡ ಅವ್ರನ್ನ ಶೇರ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾಕೆ ಇದನ್ನ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ಅಂತಂದ್ರೆ 1 ವರ್ಷ ಯಾವ ತರ ಎಫರ್ಟ್ ಅನ್ನ ಹಾಕಿದ್ರ ಅಂತಂದ್ರೆ ಒಂದು ಒಳ್ಳೆ ಪಿಲ್ಲರ್ ನ ರೆಡಿ ಮಾಡಿ, ಹಂಗೆ ಬಿಲ್ಡಿಂಗ್ ಅನ್ನ ಕಟ್ತಾರೆ, 4 ಪಿಲ್ಲರ್ 6 ಪಿಲ್ಲರ್ ನ ಹಾಕಿ ಬಿಲ್ಡಿಂಗ್ ಅನ್ನ ಕಟ್ತಾರೆ. ಅದೇ ತರ ಒಂದು ಒಳ್ಳೆ ಸ್ಟ್ರಕ್ಚರ್ ಆಗಿ ವರ್ಕ್ ಮಾಡಿ ಮನೆಯಲ್ಲಿ ಹೋಗಿ ಕೂತ್ರು ಕೂಡ ಅವ್ರಿಗೆ ಇನ್ಕಮ್ ಬರ್ತಾ ಹೋಯ್ತು. ಅದೇ ಪ್ಯಾಸಿವ್ ಇನ್ಕಮ್. ಬಟ್ ಅದನ್ನ ನಾವು ಮಾಡ್ತಾ ಇದ್ದೇವ, ಆ ಒಂದು ಸಿಸ್ಟಮ್ ಅಲ್ಲಿ ನಾವಿದ್ದೇವಾ ಅನ್ನೋದನ್ನ ಕ್ರಾಸ್ ಚೆಕ್ ಮಾಡ್ಕೋಬೇಕು. ಅದೇ ನಾವು ಕೂಡ ಜಾಬ್ ಅಲ್ಲಿ ಇದ್ದಂತ ವ್ಯಕ್ತಿಗಳು ಸುಮ್ನೆ ಮನೆಯಾಗ ಕೂತ್ರೆ ನಮಗೆ ಪೇಮೆಂಟೇ ಬರಲಿಲ್ಲ. ಕೆಲವೊಬ್ರಿಗೆ ಬಂತು, ಕೆಲವೊಬ್ರಿಗೆ ಅಂತೂ ಇಲ್ವೇ ಇಲ್ಲ. ಬಟ್ ಆ ತರ ಇರ್ತಕ್ಕಂತ ವರ್ಕ್ ಅನ್ನ ಮಾಡೋಣ ಅಥವಾ ಪ್ಯಾಸಿವ್ ಇನ್ಕಮ್ ಬರ್ತಕ್ಕಂಥ ವರ್ಕ್ ಅನ್ನ ಮಾಡೋಣ ಅನ್ನೋದನ್ನ ಡಿಸೈಡ್ ಇಲ್ಲಿ ನಾನ್ ಮಾಡ್ಬೇಕಾಗಿದೆ, ನಮ್ಮ ಮನೆಯವರಲ್ಲ. ಎಸ್ ಫ್ರೆಂಡ್ಸ್, ತುಂಬಾ ಜನಕ್ಕೆ ಎಷ್ಟರ ಮಟ್ಟಿಗೆ ಅರ್ಥ ಆಯ್ತು ಅಂತ ಗೊತ್ತಿಲ್ಲ. ಬಟ್ ತುಂಬಾ ಜನಕ್ಕೆ ಅರ್ಥ ಆಗಿದೆ ಅಂತಂದ್ರೆ ಅಂತ ನಾನು ಅನ್ಕೊಂಡಿದ್ದೇನೆ. ಅರ್ಥ ಆಗ್ಲೇಬೇಕು. ಯಾಕಂತ ಕೇಳಿದ್ರೆ ಇಲ್ಲಿ ನಿಮ್ಗೆ ವಿತ್ ಚಿತ್ರ ಮುಖಾಂತರ ನಾನು ತೋರಿಸ್ತಾ ಇದ್ದೇನೆ ಯಾವ ತರ ಹಾರ್ಡ್ ವರ್ಕ್ ಇದೆ, ಯಾವ ತರ ಸ್ಮಾರ್ಟ್ ವರ್ಕ್ ಇದೆ ಅನ್ನೋದನ್ನ ಡಿಸೈಡ್ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಒನ್ ಹೇಳ್ತಾ ಇದ್ದೇನೆ ಫ್ರೆಂಡ್ಸ್, ಡೆಡಿಕೇಶನ್. ನಿಜವಾಗ್ಲೂ ಈ ಒಂದು ಬೇಕೇ ಬೇಕು ನಮಗೆ. ನಮ್ಮನ್ನ ನಾವು ಅಳವಡಿಸ್ಕೊಳ್ಬೇಕು ಬಸ್ ಫ್ರೆಂಡ್ಸ್. ನಮ್ಮನ್ನ ನಾವು ತೊಡಗಿಸ್ಕೊಂಡಾಗ ಮಾತ್ರ ಇಲ್ಲಿ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳಿಬಹುದು ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್. ಯಾವತ್ತು ನಾನು ಹೇಳ್ತಾ ಇದ್ದೇನೆ, ನಾರ್ತ್ ಕರ್ನಾಟಕದಲ್ಲಿ ಜಾತ್ರೆ, ಮದುವೆ, ಮುಂಜೆ ತುಂಬಾ ಬರ್ತವೆ. ಬಟ್ ಅದಕ್ಕೆ ನಾವು ಪ್ರಿಯಾರಿಟಿ ಜಾಸ್ತಿ ಕೊಡ್ತಾ ಇರ್ತೇವೆ. ಬಟ್ ನಮ್ಮನ್ನ ನಾವು ತೊಡಗಿಸ್ಕೊಂಡು ನೆಕ್ಸ್ಟ್ ಲೆವೆಲ್ ಹೋಗ್ಲಿಕ್ಕೆ ಯೋಚನೆಗಳನ್ನು ತುಂಬಾ ಕಡಿಮೆ ಮಾಡ್ತಾ ಇದ್ವಿ. ಬಟ್ ಇಲ್ಲಿ ನಮ್ಮ ಒಂದು ಡೆಡಿಕೇಶನ್ ಯಾವ ತರ ಇದೆ ಅಂತಂದ್ರೆ ಅವಾಗ್ಲೇ
ವೀರೇಶ್ ಸರ್ ಹೇಳಿದ್ರು, ನಾವು ಈ ವರ್ಲ್ಡ್ ಗೆ ತಕ್ಕವಾಗಿ ಕೆಲಸ ಮಾಡಿದ್ರೆ ನಿಜವಾಗ್ಲೂ ಖುಷಿ ಆಗತ್ತೆ. ಎಂತೆಂತ ಒಂದು ಕಾರ್ಯಕ್ರಮ ಅಲ್ಲ, ಒಂದು ಮದುವೆ ಮುಂಜೆ ಇದ್ದು ಏನೋ ಇದ್ರು ಕೂಡ ನಾವು ಯಾವುದಕ್ಕೂ ನಾವು ಪ್ರಿಯಾರಿಟಿ ಕೊಡ್ಲಿಲ್ಲ. ಯಾಕಂತ ಕೇಳಿದ್ರೆ ನಮ್ಗೆ ಕ್ಲಾರಿಟಿ ಇತ್ತು, ಜೀವನದಲ್ಲಿ ಏನಾದ್ರೂ ನಾವು ಪಡ್ಕೊಳ್ಬೇಕಂತಂದ್ರೆ ಇಷ್ಟು ನಾವ್ ಇಲ್ಲಿ ಎಫರ್ಟ್ ಹಾಕ್ಲೇಬೇಕಂತ ಗೊತ್ತಾಯ್ತು. ನಮ್ಮನ್ನ ನಾವು ತೊಡಗಿಸ್ಕೊಂಡು ಸಮರ್ಪಣೆ ಮಾಡ್ಕೊಂಡು ವರ್ಕ್ ಮಾಡ್ತಾ 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 ಹೋದಾಗ ಜೀವನದಲ್ಲಿ ಇವತ್ತು ಯಾರೆಲ್ಲ ಇವತ್ತು ಸಂತೋಷ್ ಶೆಟ್ಟಿ ಇರ್ಬೋದು, ಸುಮಾರು 17-18 ವರ್ಷದ ಜರ್ನಿ. ಅವ್ರ ಡೆಡಿಕೇಶನ್ ಕೇಳಿದ್ರೆ, ಅವ್ರ ಟೈಮ್ ಟೇಬಲ್ ಅನ್ನು ನೋಡಿದ್ರೆ ನಮಗೆ ಕೂಡ ಶಾಕ್ ಆಗತ್ತೆ. ಉಮೇಶ್ ಶೆಟ್ಟಿ ಸರ್ ಇರ್ಬೋದು, ಎಲ್ಲಾ ಯಾವ ತರ ಡೇ ಒನ್ ಇಂದ ಅವ್ರ ಒಂದು ಟೈಮ್ ಟೇಬಲ್ ಹಾಕೊಂಡು ವರ್ಕ್ ಮಾಡ್ತಾ ಇದಾರೆ. ಅವ್ರಂತ ಡೆಡಿಕೇಶನ್ ಅಂತೂ ನಾವು ಮಾಡ್ಲಿಕ್ಕೆ ಇನ್ನೂ ಕೂಡ ಆಗ್ತಾ ಇಲ್ಲ. ಬಟ್ ಇನ್ನೂ ಮಾಡ್ಬೇಕಂತಂದ್ರೆ ಇನ್ನೂ ನಾವು ಅವನನ್ನ ಅಳವಡಿಸ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್. ಈ ತರ ಒಂದು ಅದ್ಭುತವಾದಂತ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನಾವೆಲ್ಲರೂ ಕೂಡ ಇದೇವೆ ಅಂತಂದ್ರೆ ಇವತ್ತು ಯಾವ್ದು ಕಷ್ಟ ಅನ್ನತ್ತೆ ನಾಳೆ ಅದು ಈಜಿ ಆಗತ್ತೆ. ಈಜಿ ಆಗಿದ್ದನ್ನ ನಾವು ಈಜಿಯಾಗಿ ನಾವು ಡ್ರೈವ್ ಮಾಡಿದಾಗ ತುಂಬಾ ಈಜಿಯಾಗಿ ನಮ್ಮನ್ನ ಹೋಗುತ್ತೆ. ಎಷ್ಟು ಇಲ್ಲಿ ನಿಜವಾಗ್ಲು ನಿರಂತರ ಜ್ಞಾನಾರ್ಜನೆ ಬೇಕೇ ಬೇಕು. ತುಂಬಾ ಜನಕ್ಕೆ ಇದೇ ಒಂದು ವರ್ಡ್ ಕಷ್ಟ ಆಗತ್ತೆ. ಕಲಿಬೇಕಂತಂದ್ರೆ ತುಂಬಾ ಜನಕ್ಕೆ ನಾನು ಮಾರ್ನಿಂಗ್ ಕ್ಲಾಸ್ ಅನ್ನ ಕೂತಿದ್ದೇನೆ, ಬೂಟ್ ಕ್ಯಾಂಪ್ ನ ಹೋಗಿ ಬಂದಿದ್ದೇನೆ, ಅಟೆಂಡ್ ಆಗಿದ್ದೇನೆ, ಮೀಟಿಂಗ್ ಈಗ ಹೋಗಿ ಬಂದಿದ್ದೇನೆ. ಈ ತರ ನಾವು ಹೇಳ್ತಾ ಹೇಳ್ತಾ ಹೋಗಿ ತುಂಬಾ ನಾವು ಇದ್ದಂತದನ್ನು ಕೂಡ ನಾವು ಕಳ್ಕೊಳ್ಳುವಂತ ಪರಿಸ್ಥಿತಿ ಬರ್ತಾ ಇದೆ. ಇಲ್ಲಿ ಹೇಳ್ತಾರೆ ನಮ್ಮ ಲೀಡರ್ಸ್ ಗಳು, ಪ್ರತಿ ಸಲ ನಾವು ಕೇಳಿದ್ದೇವೆ, ಎಷ್ಟು ಕಲ್ತ್ರು ಕೂಡ ಇದರಲ್ಲಿ ಕಡಿಮೆ ಇದೆ ಅಂತ. ಅವಾಗ್ಲೇ ನಾನು ಸುರೇಖಮ್ಮನ ನೆನೆಸ್ಕೊಂಡೆ, ಅವರು ಕೂಡ ಇವತ್ತು ಹೇಳ್ತಾರೆ ನಾನ್ ಕಲಿಯೋದು ಇನ್ನೂ ಕೂಡ ತುಂಬಾ ಇದೆ ಅಂತ. ಗೊತ್ತಿರ್ಬೋದು ಫ್ರೆಂಡ್ಸ್ ನಿಮಗೆ, 1,27,00,000 ತೋಳಂತ ಮಹಾ ಇವತ್ತು ಇನ್ನೂ ಕೂಡ ಕಲಿಯದಿದೆ ಅಂತ ಅಂದಾಗ ಇವತ್ತು ನಾವು ನೀವು ಎಲ್ಲ ಏನು ಕೂಡ ಅಲ್ಲ. ಯಾರೆಲ್ಲ ಪ್ರಿಯಾರಿಟಿ ಕೊಡ್ತಾ ಇದಾರೆ, ಯಾರೆಲ್ಲ ಎಜುಕೇಶನ್ ಗೆ ಪ್ರಿಯಾರಿಟಿ ಕೊಡ್ತಾ ಇದಾರೆ, ಒಂದು ಮಾರ್ನಿಂಗ್ ಕ್ಲಾಸ್ ಇರ್ಬೋದು, ಒಂದು ಈವ್ನಿಂಗ್ ಕ್ಲಾಸ್ ಇರ್ಬೋದು, ಒಂದ್ ಎಲ್ಲೇ ಒಂದು ಪ್ರೋಗ್ರಾಮ್ಸ್ ಇರ್ಬೋದು, ವರ್ಕ್ಶಾಪ್ ಇರ್ಬೋದು, ಬೂಟ್ ಕ್ಯಾಂಪ್ ಇರ್ಬೋದು, ಪ್ರತಿ ದಿನಾನು ಕೂಡ ಡೇ ಬೈ ಡೇ ನೀವು ಎಷ್ಟನ್ನ ಅಳವಡಿಸ್ಕೊಂತ ಹೋಗ್ತೀರಾ ಅಷ್ಟೊಂದು ನಾವು ಇಲ್ಲಿ ಜ್ಞಾನಾರ್ಜನೆ ಪಡ್ಕೊಳ್ಬಹುದು. ತುಂಬಾ ಜನಕ್ಕೆ ಯಾಕೆ ಕಷ್ಟ ಆಗತ್ತೆ ಅಂತಂದ್ರೆ, ಈಜಿ ಯಾಕೆ ಆಗತ್ತೆ ಅಂತಂದ್ರೆ ಇವತ್ತು ಅವ್ರ ಅಪ್ಲೈನ್ ಏನು ಮಾಡಿದಾರೆ ಅದನ್ನೆಲ್ಲ ಕೂಡ ಕಾಪಿ ಪೇಸ್ಟ್ ಮಾಡಿದಾಗ ಆ ವ್ಯಕ್ತಿಗೆ ಈಜಿ ಆಗತ್ತೆ, ಅದನ್ನ ಡುಪ್ಲಿಕೇಶನ್ ಮಾಡ್ತಾರೆ, ಆ ಟೀಮ್ ಅಲ್ಲಿ ಕೂಡ ಡುಪ್ಲಿಕೇಶನ್ ಆಗತ್ತೆ. ಬಟ್ ಇಲ್ಲಿ ನಾನು ಹೇಳೋದೇನಪ್ಪಾ ಅಂತಂದ್ರೆ, ಯಾವತ್ತು ನಾವು ಕಲೀಲಿಕ್ಕೆ ಪ್ರಿಯಾರಿಟಿ ಕೊಡೋದಿಲ್ವೋ, ಯಾವತ್ತು ನಾವಾಗ್ಲೇನೆ ನಮ್ಮ ಅಪ್ಲೈನ್ ಅವರಾಗ್ಲೇ ಕಾಲ್ ಮಾಡಿ ನಮ್ಮ ಮಾರ್ನಿಂಗ್ ಕ್ಲಾಸ್ ಕೊಡಿಸ್ಬೇಕು, ಅವರಾಗ್ಲೇ ಕಾಲ್ ಮಾಡ್ಬೇಕು, ಇನ್ನೂ ಕೂಡ ನಾನ್ ಚೇಂಜ್ ಆಗ್ಬೇಕಾಗಿದೆ. ಯಾವಾಗ ನಮ್ಮ ಅಪ್ಲೈನ್ ಗಳ ಕಾಲ್ ನಮ್ಗೆ ಪದೇ ಪದೇ ಬರ್ತಾ ಇದೆ ಅಂತಂದ್ರೆ ತಿಳ್ಕೋಬೇಕು, ನಾನು ಇನ್ನೂ ಕೂಡ ಎಜುಕೇಶನ್ ಕೂಡ ಪ್ರಿಯಾರಿಟಿ ಕೊಡ್ತಾ ಇಲ್ವೇನೋ, ಅದಕ್ಕೆ ನಾನು ಅಪ್ಲೈನ್ ಕಾಲ್ ಮಾಡ್ತಾ ಇದ್ದೇನೆ. ಗೊತ್ತಿಲ್ಲ ಫ್ರೆಂಡ್ಸ್ ನಿಮ್ಗೆ, ಸ್ಟಾರ್ಟಿಂಗ್ ಅಲ್ಲಿ ಒಂದು 2 ತಿಂಗಳ 3 ತಿಂಗಳ ಒಂದು 4-5 ತಿಂಗಳ ನಮ್ಮನ್ನ ಮಧು ಸರ್ ಫಾಲೋ ಅಪ್ ಮಾಡಿದ್ರು ಬಿಟ್ರೆ ಆಮೇಲೆ ನಮ್ಮನ್ನ ಫಾಲೋ ಅಪ್ ಮಾಡ್ಲಿಲ್ಲ ಅವ್ರು. ಯಾಕಂದ್ರೆ ಗೊತ್ತಾಗ್ಬಿಟ್ಟಿತ್ತು ಅವ್ರಿಗೆ ಈ ವ್ಯಕ್ತಿಗೆ ರೂಟ್ ಕ್ಲಿಯರ್ ಆಗಿದೆ, ಹಾಗಂತೇಳಿ ನಮ್ಮನ್ನ ಫಾಲೋ ಅಪ್ ಮಾಡಿಲ್ಲ ಅಂತ ಅರ್ಥ ಅಲ್ಲ. ಇಷ್ಟು ಹಿಂದೆ ಬೀಳಿಲ್ಲ. ತುಂಬಾ ಜನಕ್ಕೆ ಸಾರಿ ಅಪ್ಲೇನೆ ಕಾಲ್ ಮಾಡ್ಬೇಕು, ತುಂಬಾ ಜನಕ್ಕೆ ಅಪ್ಲೇನೆ ಮಾರ್ನಿಂಗ್ ಕ್ಲಾಸ್ ಕೊಡಿಸ್ಬೇಕು, ತುಂಬಾ ಜನಕ್ಕೆ ಅವರೇ ಕಾಲ್ ಮಾಡ್ಬೇಕು. ಬಟ್ ನಮಗೆ ಆತರ ಆಗ್ಲಿಲ್ಲ. ಯಾಕಂತ ಕೇಳಿದ್ರೆ ನಮ್ಗೆ ರೂಟ್ ಮ್ಯಾಪ್ ಅನ್ನೋದು ಕ್ಲಿಯರಿಟಿ ಸಿಕ್ತು. NH4 ಹೈವೇಗ್ ಬಂದ್ವಿ, ಹುಬ್ಳಿ ಟು ಬೆಂಗಳೂರು ಹೋಗ್ಬೋದು, ಹುಬ್ಳಿ ಟು ಬಾಂಬೆಗೂ ಹೋಗ್ಬೋದು ಗೊತ್ತಾಯ್ತು. ಅವಾಗ ನಾವು ಡ್ರೈವ್ ಮಾಡ್ತಾ ಹೋದ್ವಿ. ಬಟ್ ಇದನ್ನ ಇಲ್ಲಿ ನಾನು ಯಾಕೆ ಹೇಳಿಕ್ ಇಷ್ಟಪಡ್ತೇನೆ ಫ್ರೆಂಡ್ಸ್, ನಿಜವಾಗ್ಲೂ ಈ ಒಂದು ಮೋದಿಕರಲ್ಲಿ ಸಕ್ಸಸ್ ಆಗ್ಬೇಕಂತಂದ್ರೆ, ಮೋದಿಕರಲ್ಲಿ ನಾವು ಕೂಡ ದೊಡ್ಡ ಮಟ್ಟಕ್ಕೆ ಬೆಳಿಬೇಕಂತಂದ್ರೆ, ಮೋದಿಕರಲ್ಲಿ ಯಾರೆಲ್ಲ ದೊಡ್ಡ ಮಟ್ಟಕ್ಕೆ ಬೆಳೆದಿದಾರ ಅಂತಂದ್ರೆ ಅವರು ಎಜುಕೇಶನ್ ಗೆ ಪ್ರಿಯಾರಿಟಿ ಕೊಟ್ಟಿದ್ದಕ್ಕೆ ಮಾತ್ರ ದೊಡ್ಡ ಮಟ್ಟಕ್ಕೆ ಬೆಳಿಲಿಕ್ಕೆ ಆಗಿದೆ, ಬಿಟ್ರೆ ಇಲ್ಲ ಅಂತಂದ್ರೆ ಯಾವ್ದು ಕೂಡ ಆಗೋದಿಲ್ಲ. ಯಾಕೆ ನಾನು ಈ ವರ್ಡ್ ಅನ್ನು ಹೇಳ್ತೇನೆ ಅಂತಂದ್ರೆ, ಇದು ಫ್ಯಾಕ್ಟ್ ಇದೆ. ಹೊರಗಡೆ ನಮ್ಮನ್ನು ಯಾರು ಕೂಡ ಎಜುಕೇಶನ್ ಕೊಟ್ಟು ನಮ್ಮನ್ನ ಬೆಳೆಸೋದಂತೂ ಎಲ್ಲಿಯೂ ಕೂಡ ಇಲ್ಲ ಫ್ರೆಂಡ್ಸ್, ಯಾವುದು ಪ್ಲಾಟ್ಫಾರ್ಮ್ ಕೂಡ ಇಲ್ಲ. ಒಬ್ಬನ ತುಳಿದಾಗ ಮಾತ್ರ ಒಬ್ಬ ವ್ಯಕ್ತಿ ಬೆಳಿತಾನೆ. ಬಟ್ ಇಲ್ಲಿ ನನ್ನನ್ನ ನಂಬ್ಕೊಂಡು ಬಂದಂತ ವ್ಯಕ್ತಿಗೆ ನಾನು ಕರೆಕ್ಟ್ ಆಗಿ ಗೈಡ್ ಮಾಡಿ ಅವ್ರಿಗೆ ಎಜುಕೇಶನ್ ಕೊಟ್ಟಿದ್ದೆ ಆದ್ರೆ ಆ ವ್ಯಕ್ತಿ ಅದನ್ನ ಅಳವಡಿಸ್ಕೊಂಡು ಅವ್ನ ಟೀಮ್ಗೆ ಕೊಡ್ತಾನೆ. ಟೀಮ್ ಅನ್ನೋದು ಗ್ರೋತ್ ಆಗ್ತಾ ಹೋಗುತ್ತೆ, ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ. ಇದನ್ನ ನಾವು ಮಾಡ್ಲೇಬೇಕಾಗಿದ್ದು. ನಾರ್ತ್ ಕರ್ನಾಟಕದಲ್ಲಿ ಸ್ವಲ್ಪ ಇದು ಕಡಿಮೆ ಇದೆ ಅಂತ ಹೇಳಿಕ್ ಇಷ್ಟಪಡ್ತೇನೆ. ನಮಗೆ ಸ್ವಲ್ಪ ಕಲ್ ತಕ್ಷಣ ನಮ್ ಕೊಂಬುಗಳು ಬಂದ್ಬಿಡ್ತಾವೆ. ನಮ್ಮ ಯುಗಾದಿ ಶೆಟ್ಟಿ ಸರ್ ಪದೇ ಹೇಳ್ತಾರೆ, ನನ್ಗೂ ಕೂಡ ಸ್ಟಾರ್ಟಿಂಗ್ ನಲ್ಲಿ ಕೊಂಬುಗಳು ಇದ್ವು, ಬಟ್ ಕೊಂಬುಗಳು ಇದ್ದಾಗ ಕಿರೀಟ ಕೂಡ್ತಾ ಇರ್ಲಿಲ್ಲ, ಅದಕ್ಕೆ ಕೊಂಬುಗಳನ್ನ ಕಟ್ ಮಾಡಿದ್ವಿ ಅಂತ. ನಿಜವಾಗ್ಲೂ ನನ್ನ ಮಾತಿಂದ ತುಂಬಾ ಜನಕ್ಕೆ ಹರ್ಟ್ ಆಗ್ಬೋದು, ಗೊತ್ತಿಲ್ಲ. ಹರ್ಟ್ ಆದ್ರೆ ಹರ್ಟ್ ಮಾಡ್ಕೊಳ್ಳಿ, ಅಳವಡಿಸ್ಕೊಳ್ಳೇಬೇಕು. ಯಾಕಂತ ಕೇಳಿದ್ರೆ ಇವತ್ತು
ಮಧು ಭೋಸ್ಲೆ ಸರ್ ವೃತ್ತಿಯಲ್ಲಿ ಇಂಜಿನಿಯರ್ ಇದ್ರು, ಬಟ್ ನೆಟ್ವರ್ಕ್ ಅಲ್ಲಿ ಇಂಜಿನಿಯರ್ ಇದ್ರ. ಮಧು ಭೋಸ್ಲೆ ಸರ್ ಇವತ್ತು ಸುಂದರ್ ಪೂಜಾರಿ ಸರ್ ಏನೆಲ್ಲ ಎಫರ್ಟ್ ಹಾಕಿದ್ದಾರೆ, ಏನೆಲ್ಲ ಎಜುಕೇಶನ್ ತಗೊಂಡಿದ್ದಾರೆ, ಅದನ್ನ ಕಾಪಿ ಪೇಸ್ಟ್ ಮಾಡಿದ್ರು, ಅದನ್ನ ನಮಗ್ ಅಳವಡಿಸಿದ್ರು, ನಾವು ಕಲ್ತ್ವಿ. ಅದೇ ತರ ನಿಮ್ಗೆ ಇವತ್ತು ಪ್ರತಿಯೊಬ್ಬರಿಗೆ ಅವಕಾಶ ಕೊಡೋ ವ್ಯಕ್ತಿ ಕೊಡ್ತಾ ಇದ್ದಾರೆ. ಬಟ್ ಅದನ್ನ ನಾವು ಮಾಡ್ತಾ ಇದ್ದೇವಾ? ಇಲ್ಲ ನಂದು ಡಿಗ್ರಿ ಆಗಿದೆ, ನಂದು ಇಂಜಿನಿಯರಿಂಗ್ ಆಗಿದೆ, MBA ಆಗಿದೆ ಅಂತ ಹೇಳಿ ಅಕಸ್ಮಾತ್ ಕೂತಿದ್ರೆ ಈ ಮುದುಕರಲ್ಲಿ ದೊಡ್ಡ ಮಟ್ಟಿಗೆ ಬೆಳೆಯಲಿಕ್ಕೆ ಆಗ್ತಿತ್ತ? ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಾಧ್ಯನೇ ಇಲ್ಲ. ಇವತ್ತು ಎಂತೆಂತ BMS ಡಾಕ್ಟರ್ ಬಂದಿದ್ದಾರೆ, MBBS ಡಾಕ್ಟರ್ ಬಂದಿದ್ದಾರೆ ಟೀಮ್ ಅಲ್ಲಿ. ಆ ವ್ಯಕ್ತಿನೂ ಕೂಡ ಇವತ್ತು ನಾನು ಅವ್ರಿಗೆ ಅರ್ಥ ಮಾಡಿಸಿದಾಗ ಮಾತ್ರ, ನಾನು ಹೇಳಿದಾಗ ಮಾತ್ರ ಅವ್ರಿಗೆ ಅರ್ಥ ಆಗತ್ತೆ, ಬಿಟ್ರೆ ಸುಮ್ಮನೆ ಕೂಡ ಅರ್ಥ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಆತರ ಒಂದು ಅದ್ಭುತ ನಾಲೆಜ್ ಇಲ್ಲಿ ಸಿಗ್ಲಿಕ್ಕೆ ಹೋಗ್ತಾ ಇದ್ದೆ. ನಾವು ಅಳವಡಿಸ್ಕೊಳ್ಬೇಕಾಗಿದೆ. ಯಾರೆಲ್ಲ ಅಳವಡಿಸ್ಕೊಳ್ತೀರಾ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಹೋಗ್ತೀರಾ. ಯಾರೆಲ್ಲ ಅಳವಡಿಸ್ಕೊಳ್ಳಲ್ಲ ನಿಜವಾಗ್ಲೂ ಕಷ್ಟ ಆಗುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಇದನ್ನ ನೀವು ಪ್ರತಿಯೊಬ್ರು ಅಳವಡಿಸ್ಕೊಳ್ತೀರ ಅಂತ ನಾನು ಅನ್ಕೊಳ್ತಾ ನೆಕ್ಸ್ಟ್ ಸೆಷನ್ಗೆ ನಾನು ನೆಕ್ಸ್ಟ್ ಒಂದು ವಿಚಾರಕ್ಕೆ ಹೋಗ್ತಾ ಇದ್ದೀನಿ. ತುಂಬಾ ಜನ ಎಸ್ ಐ ಕ್ಯಾನ್ ಡೂ ಅಂತಾರೆ. ತಪ್ಪು ಫ್ರೆಂಡ್ಸ್. ಹೇಳ್ತೇನೆ, ಇದೆಷ್ಟೆಲ್ಲ ವಿಚಾರಗಳನ್ನ ನೀವೆಲ್ಲರೂ ಕೂಡ ತಿಳ್ಕೊಂಡು ಎಸ್ ಐ ವಿಲ್ ಡೂ ಅಂತಂದು ಯಾವ ವ್ಯಕ್ತಿ ಹೋಗ್ತಾರೆ. ಇವತ್ತು ಅವಕಾಶ ಕೊಟ್ಟರು ಮಧು ಸರ್, ಪ್ರತಿ ಸಲ ಮಧು ಸರ್ ಬರಕ್ ಆಗಲ್ಲ, ಪ್ರತಿ ಸಲ ಸುಂದರ್ ಸರ್ ಬರಕ್ ಆಗಲ್ಲ. ಎಸ್ ನಾ ರೆಡಿ ಆಗ್ಬೇಕಿಲ್ಲ, ನಾ ರೆಡಿ ಆದ್ರೆ ನಾನು ಸಾಮ್ರಾಜ್ಯವನ್ನ ದೊಡ್ಡ ಮಟ್ಟಿಗೆ ಕಟ್ಬಹುದು ಅಂತ ಹೇಳ್ತಾ, ಎಸ್ ನನಗೆ ನಿಜವಾಗ್ಲೂ ಒಂದಿಷ್ಟು ವಿಚಾರಗಳನ್ನ ನಿಮ್ಮೆಲ್ಲರಿಗೂ ಕೂಡ ಶೇರ್ ಮಾಡ್ಬೇಕು, ನಿಮ್ಗೆ ಅರ್ಥ ಮಾಡಿಸ್ಬೇಕು. ನಾನು ಕೂಡ ಇದನ್ನ ಅಳವಡಿಸ್ಕೊಂಡಿದ್ದಕ್ಕೆ ಇನ್ನೂ ಕೂಡ ಅಳವಡಿಸ್ಕೊಳ್ಬೇಕಂತ ಅಂದಾಗ ನಿನ್ನೆ ಡಿಸೈಡ್ ಮಾಡಿದೆ. ಯಾಕಂದ್ರೆ ಬಂದ್ಬಿಟ್ಟಿದೆ, ಬಟ್ ಅದನ್ನ ಡ್ರೈವ್ ಮಾಡೋದು ಹಾಗೆ ಯಾವ ತರ ನಾವ್ ಇರ್ಬೇಕು ಅನ್ನೋದನ್ನ ನನಗೆ ವಿಚಾರ ಬಂದಾಗ ಇದನ್ನ ಒಂದು ಚೂಸ್ ಮಾಡ್ಕೊಂಡು ನಾನು ನಿಮ್ಮೆಲ್ಲರಿಗೂ ಕೂಡ ಅರ್ಥ ಮಾಡಿಸ್ಲಿಕ್ಕೆ ಬಂದಿದ್ದೇನೆ ಅಂತ ಹೇಳ್ತಾ, ಎಸ್ ಇಲ್ಲಿ ನೆಕ್ಸ್ಟ್ ನಾನ್ ನಿಮ್ಗೆ ಹೇಳೋದು ಇಷ್ಟೇ. ಇವತ್ತು ಯಾವ್ದೆಲ್ಲ ನನ್ನ ಜೀವನದಲ್ಲಿ ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇದೆಯಪ್ಪ ಅಂತಂದ್ರೆ, ನಾನು ನನ್ನ ಅವಕಾಶ ವ್ಯಕ್ತಿಯನ್ನ ಬ್ಲೈಂಡ್ ಆಗಿ ನಂಬಿದ್ದಕ್ಕೆ ಅಂಡ್ ಅಳವಡಿಸ್ಕೊಂಡಿದ್ದಕ್ಕೆ ಎಲ್ಲ ಕೂಡ ಆಗಿದೆ ಅಂತ ಹೇಳ್ತಾ, ಎಸ್ ಫ್ರೆಂಡ್ಸ್ ನನಗೆ ಅವಕಾಶ ಕೊಟ್ಟಿದ್ದ ವ್ಯಕ್ತಿ ನಾನು ನಿಜವಾಗ್ಲೂ ಅವ್ರ ನೆನ್ಸ್ಲೇಬೇಕು. ಆ ವ್ಯಕ್ತಿ ಇವತ್ತು ನಮ್ಗೆ ಅವಕಾಶ ಕೊಟ್ಟಿಲ್ಲ ಅಂತಂದಿದ್ರೆ ಜೀವನದಲ್ಲಿ ಏನು ಕೂಡ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಮಾಡಿದ್ದನ್ನು ಕೂಡ ಕಡಿಮೆ ಇದೆ, ಮಾಡೋದನ್ನು ಕೂಡ ತುಂಬಾ ಇದೆ ಅಂತ ಹೇಳ್ತಾ, ನನ್ನ ಮಾತಿಂದ ಯಾರಿಗಾದ್ರೂ ಬೇಜಾರಾಗಿದ್ರೆ ಪದೇ ಪದೇ ಹೇಳೋದು ಅಷ್ಟೇ, ಬೇಜಾರಾಗಿದ್ರೆ ಬೇಜಾರ್ ಮಾಡ್ಕೊಳ್ಳೇಬೇಕು. ಯಾಕಂದ್ರೆ ಬೇಜಾರ್ ಮಾಡ್ಕೊಂಡಾಗ ಮಾತ್ರ ಇವತ್ತು ನಾವು ಕೂಡ ಡೇ 1 ಬೇಜಾರ್ ಮಾಡ್ಕೊಂಡ್ವಿ, ಈ ತರ ಸೀರಿಯಸ್ ಆಗಿ ತಗೋಬೇಕಂತ ಅನ್ನಿಸ್ತು. ಅದನ್ನ ಸೀರಿಯಸ್ ಆಗಿ ತಗೊಂಡಿದ್ದಕ್ಕೆ ಇವತ್ತು ಎಲ್ಲವೂ ಕೂಡ ಆಗ್ತಾ ಇದೆ. ಇನ್ನೂ ಕೂಡ ತುಂಬಾ ಆಗೋದು ಬಾಕಿ ಇದೆ ಹೇಳ್ತಾ, ಎಸ್ ಎಲ್ಲವೂ ಕೂಡ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಎಲ್ಲರೂ ಕೂಡ ಬೇಜಾರ್ ಮಾಡ್ಕೋಬೇಡಿ. ಹೇಳ್ದಂಗೆ ಅಪ್ಲೈನ್ ಯಾವ ತರ ಹೇಳ್ತಾರೆ ಅದನ್ನ ಕರೆಕ್ಟ್ ಆಗಿ ಡ್ರೈವ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೇದಾಗ್ಲಿ. ಗುಡ್ ಬೈ ಸರ್. ವಾವ್, ಎಸ್ ಥ್ಯಾಂಕ್ ಯು ಸೋ ಮಚ್ ಕಾಳಿ ಸರ್. ಅದ್ಭುತವಾದಂತಹ ರಿಚಾರ್ಜ್